गुरुगणपतिभ्यो नमः। आ ಸುಕುಮಾರ ಸಕಲ ಗಮಗೆ ಸಾಕಾರ ಧರೆಯಳು ವಿಶೇಷ ಮನವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಸ್ವಲ್ಪ ಮಾನಿಟರ್ ಬೇಕಿದಕ್ಕೆ. ಹಲೋ 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 ಇಂದಿರಗೆ ತಲೆಬಾಗಿ ಇಂದಿರಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳ್ ಅಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದಿ ಅಮರರಿಂಗೆರಗಿ ನಾಂದಿಯುಳು ವರವ್ಯಾಸ ಮುನಿಪದ ದ್ವಂದ್ವಗಾನತನಾಗಿ ನಾಂದಿಯುಳು ವರವ್ಯಾಸ ಮುನಿಪದ ದ್ವಂದ್ವಗಾನತನಾಗಿ ಕವಿಗಳ ಸಂದಣಿಯ ಬಲ ಬಂದು ಪೇಳುವೆ ನೀ ಕಥಾಮೃತವಾ ಆ
ಹಿಂದೆ ಗಂಧಮಾದನ ಪರ್ವತದಲ್ಲಿ ಛಾಯೆಯಿಂದ ಒಡಗೂಡಿಕೊಂಡಿರುವಂತಹ ಸಂದರ್ಭ ಭೂದೇವಿಯು ಬಂದು, ದೇವ, ಲೋಕದಲ್ಲಿ ದುರುಳರ ಬಾಧೆಯನ್ನು ತಾಳಲಾರೆ, ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಿ ತನ್ನನ್ನು ಸಂರಕ್ಷಿಸಬೇಕೆಂದು ಆರ್ತನಾದದಿಂದ ಪ್ರಾರ್ಥಿಸಿಕೊಂಡಾಗ ಆರ್ತ ರಕ್ಷಕನಾದ ನಾನು ಅವಳಿಗೆ ಅಭಯವನ್ನಿತ್ತೆ. ಯುಗ ಯುಗದಲ್ಲಿಯೂ ಬಗೆ ಬಗೆಯ ಅವತಾರವನ್ನೆತ್ತಿ ದುಷ್ಟರನ್ನು ಮರ್ದಿಸಿ ಶಿಷ್ಟರನ್ನು ರಕ್ಷಿಸಿ ನಿನ್ನನ್ನು ಸಂರಕ್ಷಿಸುತ್ತೇನೆಂದು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ಮತ್ಸ್ಯ, ಕೂರ್ಮ, ವರಾಹ, ವಾಮನ, ನಾರಸಿಂಹ, ರಾಮ, ಪರಶುರಾಮ ಹೀಗೆ 7 ಅವತಾರಗಳನ್ನು ತಳೆದೆ. ಈ ದ್ವಾಪರ್ಯದಲ್ಲಿ ವಸುದೇವ ದೇವಕಿಯರ ಅಷ್ಟಮ ಗರ್ಭದಲ್ಲಿ ಅಷ್ಟಮಿಯ ದಿನದಂದು ನನ್ನ ಅಷ್ಟಮಾವತಾರವನ್ನು ತಳೆದೆ. ಹುಟ್ಟಿದ್ದು ಮಥುರಾ ನಗರದ ಸರಮನೆಯಲ್ಲಿಯೇ ಆದರೂ ಸೇರಿ ಬೆಳೆದದ್ದು ಆನಂದಮಯವಾದ ನಂದಗೋಕುಲವನ್ನು. ಪ್ರಪಂಚದಲ್ಲಿ ಎಲ್ಲವರಿಗೂ ವೈರಿಗಳಾಗುವುದು ಯಾವಾಗ? ಬೆಳೆದು ದೊಡ್ಡವರಾದ ಮೇಲೆ. ಆದರೆ ಈ ಕೃಷ್ಣ ಹುಟ್ಟುವ ಮೊದಲೇ ನಮ್ಮನ್ನೇ ಕೊಲ್ಲುವುದಕ್ಕೆ ಹವಣಿಸಿದವನು ನಮ್ಮ ಮಾವ ಕಂಸ. ಆದರೆ ಅವನನ್ನೇ ಧ್ವಂಸಗೊಳಿಸಿದ್ದಾಗಿದೆ. ತದನಂತರದಲ್ಲಿ ಈ ದ್ವಾರಕೆಯಲ್ಲಿ ಸಂತೋಷದಿಂದ ಇರುವಂತಹ ಸಂದರ್ಭ ಆ ಸತ್ರಾಜಿತನ ಅನುಜ ಪ್ರಸೇನ ಕಾಡಿಗೆ ಹೋದವನು ಮರಳಿ ಬರಲಿಲ್ಲವಂತೆ. ಅವನು ಕೊಂಡು ಹೋಗಿದ್ದಂತಹ ಸಮಂತಕ ಎನ್ನುವಂತಹ ರತ್ನ ಕಾಣೆಯಾಗಿದೆ. ಅದನ್ನು ಕದ್ದವನು ಈ ಕೃಷ್ಣ ಎನ್ನುವ ಅಪವಾದ ನನ್ನ ಮೇಲೆ ಬಂದಿದೆ. ಅಣ್ಣನಿಗೆ ಈ ಮಾತಿನ ವಿಚಾರವಾಗಿ ಸಮಾಧಾನವನ್ನು ಮಾಡಿ ಅವನನ್ನು ಒಪ್ಪಿಸಿ ಅವನಿಂದ ಅಪ್ಪಣೆಯನ್ನು ಪಡೆದು ಮುಂದೊತ್ತಿ ಬಂದಿದ್ದೇನೆ. ಹಾಗೆ ಚಿಹ್ನೆಯನ್ನು ಅರಸುತ್ತಾ ಮುಂದೊತ್ತಿ ಬಂದೆ. ಮುಂದೆ ಬಂದು ಓಹೋ ಹೋ ಹೋ, ಈ ಸರೋವರದ ತಟದಲ್ಲಿ ಒಂದು ಭಯಂಕರವಾದ ಕಾಳಗದ ಹಾಗೆ ಕಾಣಿಸ್ತಾ ಇದೆ. ಮಾತ್ರವಲ್ಲ, ಜೀವವನ್ನು ತೊರೆದಂತಹ ಆ ಪ್ರಸೇನನ ಕಳೇವರ ಕಾಣಿಸ್ತಾ ಇದೆ. ಅವನ ದೇಹದಲ್ಲಿ ನಖದ ಗುರುತು ಕಾಣಿಸ್ತಾ ಇದೆ. ಅಂದರೆ ಯಾವುದೋ ಸಿಂಹವೇ ಇವನನ್ನು ಕೊಂದಿರಬೇಕು. ಹಾಗಾಗಿ ಸಿಂಹದ ಪಾದದ ಗುರುತನ್ನು ಹಿಡಿದು ಮುಂದೆ ಇಲ್ಲಿ ನೋಡ್ತಾ ಇದ್ದೇನೆ, ಸಿಂಹವೂ ಸತ್ತು ಬಿದ್ದಿದೆ. ಇದು ಕೇವಲ ಸಿಂಹಕ್ಕೆ ಮತ್ತೊಂದು ಸಾಮಾನ್ಯ ಪ್ರಾಣಿಗಾದ ಯುದ್ಧವಲ್ಲ. ಯಾಕೆ? ಸುತ್ತಮುತ್ತಲಿನ ಮರಗಳು ಗಿಡಗಳು ಎಲ್ಲ ಮುರಿದು ಬಿದ್ದಿದೆ. ಎಂದರೆ ಇದು ಇನ್ನಾವುದು, ಇದು ಭಲ್ಲೂಕದ ಪದ ಚಿಹ್ನೆ. ಅಂದರೆ ಈ ಭಲ್ಲೂಕನಿಗೂ ಅರ್ಥಾತ್ ಕರಡಿಯ ಜಾತಿಯ ಯಾವುದೋ ಒಂದು ಪ್ರಾಣಿ, ಇದಕ್ಕೂ ಸಿಂಹಕ್ಕೂ ಯುದ್ಧ ಆಗಿದೆ. ಅದರ ಬಾಯಲ್ಲಿರುವ ಸಮಂತಕದ ಮಣಿಯ ಆಸೆಯಿಂದ ಈ ಸಿಂಹವನ್ನು ಅತಿ ಬಲವಾದಂತಹ ಆ ಪ್ರಾಣಿ ಕೊಂದು ಮುಂದೆ ಸಾಗಿದೆ. ಆ ಭಲ್ಲುಕದ ಪದ ಚಿಹ್ನೆಯನ್ನು ಹಿಡಿದು ಮುಂದೆ ಸಾಗ್ತೇನೆ. ಭಲ್ಲುಕದ ಪದ ಚಿಹ್ನೆಯ
ನರಸುತ ಹೋಗಲು ಮುಂದೆ ಮುಂದಲ್ಲಿ ಗುಹೆಯೊಂದೆಸೆಯೊಳು ಬಲ್ಲುಗಳ ಪದಚಿಹ್ನೆಯನ್ನು ಹರಸುತ್ತಾ ಮುಂದೊತ್ತಿ ಬಂದಾಗ ಆ ಪಾದದ ಚಿಹ್ನೆ ಓ ಈ ಗುಹೆಯ ಭಾಗದಲ್ಲಿ ಬಂದು ನಿಂತಿದೆ. ಅಂದರೆ ಆ ಭಲ್ಲುಕದ ವಾಸಸ್ಥಾನ ಈ ಗುಹೆ. ಜೊತೆಯಲ್ಲಿ ಸಾಕ್ಷಿಗಾಗಿ ಕರೆದುಕೊಂಡು ಬಂದಂತಹ ನಮ್ಮ ಸಾತ್ಯಕಿಯ ಮೊದಲಾದಂತಹ ಯದುವೀರರನ್ನ ಗುಹೆಯ ಹೊರಗಿರಿಸಿ ನಾನು ಗುಹೆಯ ಒಳಗೆ ಸಾಕ್ತೇನೆ. ಏನು ಸುಬ ಗಿರಿಜೆ ಚಲುವಿಕೆಗೆ ಮಿಗಿಲೆನಿಸಿ ಗಿರಿಜೆ ರಮೆ 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 ವಾಣಿಯರ ಚಲುವಿಕೆಗೆ ಮಿಗಿಲೆನಿಸಿ ಗಿರಿಜೆ ರಮೆ ವಾಣಿಯರ ಚಲುವಿಕೆಗೆ ಮಿಗಿಲೆನಿಸಿ सरसी जांबकी मेरे वे सौंदर्य विभ्रम के बेरगागी सरसी जांबकी मेरे सौंदर्य विभ्रम के ಬೆರಗಾಗಿ ಹರಿಯೊಂದು ಶಿಲೆಯ ಮರೆಯಾಗಿರಲು ಇದು ಯಾರಿಂದ ಬಂತು, ಹೇಗೆ ಬಂತು ಅಂತ ತಿಳಿದುಕೊಳ್ಳಬೇಕಲ್ಲ. ಯಾಕೆ ಗಿರಿಜೆ ರಮೆ ವಾಣಿಯರ ಸೌಂದರ್ಯಕ್ಕಿಂತ ಮಿಗಿಲಾದಂತಹ ಕನ್ಯಾರತ್ನವೊಂದು ಶಿಶುರತ್ನವೊಂದನ್ನು ತೂಗುತ್ತಾ ಮೇಲಿರುವ ಸಮಂತ ರತ್ನವನ್ನು ನೋಡಿ ಹೊಗಳ್ತಾ ಇದ್ದಾಳೆ ಅಂದರೆ ಇದರ ಮೂಲ ಹೇಗೆ ಅಂತ ತಿಳಿಯಬೇಕಾದರೆ ಇಲ್ಲೊಂದು ಶಿಲೆ ಇದೆಯಲ್ಲ. ಹರಿಯುಂದು ಶಿಲೆಯ ಮರೆಯಾಗಿರಲು ಹರಿಯುಂದು ಶಿಲೆಯ ಮರೆಯಾಗಿರಲು ಆ ತರುಣಿಯೋರ್ವಳೆ ಕುಳಿತು ಬಾಲಕನ ತೊಟ್ಟಿಲೋ ಹರುಷದಿಂದಲೇ ತೂಗುತ್ತಾ ಜೋ 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 ಸುಕುಮಾರ ಜೋ 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 ಸುಕುಮಾರ ಜೋ ಜೋ ಸದ್ಗುಣ ಧೀರ ಶೃಂಗಾರ ಜೋ ಜೋ ಜಾಂಬವ ತರಳ ಪ್ರವೀರ
ತಂದೆಯಾದಂತಹ ಜಾಬವಂತರು ಕೇಸರಿಯನ್ನು ಕೊಂದು ಶಮಂತಕ ಮಣಿಯನ್ನು ತಂದಿದ್ದಾರೆ. ಅದನ್ನು ನಿನ್ನ ತೊಟ್ಟಿಲಿಗೆ ಕಟ್ಟಿದ್ದೇನೆ. ಅದರೊಂದಿಗೆ ಆಟ ಆಡಿಕೊಂಡು ಮಲಗು ಕಂದ, ಅಳಬೇಡ. ಪರಮ ಸಂತೋಷದಲ್ಲಿ ಪಾಡುತ್ತಾ ತರಳನನು ತೂಗುತ್ತಲಿರಲು ಇದನರಿತು ಶ್ರೀಹರಿ ಪಾಂಚಜನ್ಯವಾದ ಬಳಿಯಲ್ಲ. ಅರರೆ ಪಿತನ ಕೆಟ್ಟ ಬಾಬಾ ಕೆರಳಿಯ ಘಟಿಸುತ್ತ ಜಾಂಬವನ್ನು ಪರಿಗಿಸುತ್ತ ಗುಹೆಯ ಸ್ವತಂತ್ರಿಸಿ ಗುಹೆಯ ಸ್ವತಂತ್ರಿಸಿ ಎಂಬ ಗುಹೆಯ ಸ್ವತಂತ್ರಿಸಿ ಸೇರಿ ನಿನ್ನದಲ್ಲದಂತಹ ಗುಹೆಯೊಂದನ್ನ ಪ್ರವೇಶಿಸಿದ್ದು ಮಾತ್ರವಲ್ಲದೆ ಹಾಹಾಕಾರವನ್ನ ಎಬ್ಬಿಸುತ್ತಾ ಇದ್ದಿ. ಯಾರು ನೀನು? ಎಲ್ಲಿಂದ ಬಂದವ? ಯಾಕೆ ಬಂದೆ? ಹೇಳು. ನನ್ನ ಪರಿಚಯ ವಸುದೇವನ್ ಆತ್ಮಭವನು ವಸುದೇವನ್ ಆತ್ಮಭವನು ವಸುದೇವನ್ ಆತ್ಮಭವನು ದ್ವಾರಕೆಯೊಳ್ ವಸತಿಯಂ ಗೈದಿರ್ಪೆನು ದ್ವಾರಕೆಯೊಳ್ ವಸತಿಯಂ ಗೈದಿರ್ಪೆನು ಪೆಸರು ಕೇಳೆಂತ ಜಗದಿ ಪೆಸರು ಕೇಳೆಂತ ಜಗದಿ ಕೃಷ್ಣನೆಂಬುಸಿರುವರು ಪ್ರಖ್ಯಾತದಿ ಕೃಷ್ಣನೆಂಬುಸಿರುವರು ಪ್ರಖ್ಯಾತದಿ ದೇವಕಿಯರ ಸಂಜಾತ ಕೃಷ್ಣ ಎಂಬ ನಮ್ಮ ನಾಮ ಲೋಕವಿಖ್ಯಾತ. ದ್ವಾರಕೆಯಲ್ಲಿ ನೆಲೆನಿಂದಾತ. ನನ್ನ ಪರಿಚಯ ಇಷ್ಟು ಸಾಕ, ಇನ್ನು ಬೇಕಾ? ಅರರೆ ಅರರೆ ಬಾಲೆಯ ಬೆದರಿಸಿದಂತವ ಅರರೆ 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 ಬಾಲೆಯ ಬೆದರಿಸಿದಂತವ ಬಾಲೆಯ ಅರರೆ 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 ಬಾಲೆಯ ಬೆದರಿಸಿದಂತವ ಬಾಲೆಯ ಬೆದರಿಸಿದಂತವ ಅರುಹದಿರೆ ಅರುಹದಿರ ಶಿರಮರಿದು ಸೋಲಿದ ನನಗೆ ಚಲ್ಲುವೆ ನೋಡಲ ನೀನು ಕೃಷ್ಣನೇ ಆಗಿರು, ಯಾರೇ ಆಗಿರು, ಹಾ ಅತಿಕ್ರಮವಾಗಿ ನನ್ನ ಗುಹೆಯನ್ನ ಪ್ರವೇಶಿಸಿದ್ದು ಮಾತ್ರವಲ್ಲದೆ ನನ್ನ ಮಗಳನ್ನ ಬೆದರಿಸುವುದಕ್ಕೆ ಮುಂದಾಗ್ತಾ ಇದ್ದಿ. ಏನು? ಮಾನವರೆಲ್ಲರೂ ಹೀಗೆ ಅಂತ ಕೇಳ್ಪಟ್ಟಿದ್ದೇವೆ. ಹೇಗೆ ಅಂತ? ಒಂಟಿ ಹೆಣ್ಣೊಬ್ಬಳನ್ನ ಕಂಡರೆ ಹೋಗಿ ಬೆದರಿಸುವಂತದ್ದು. ಇಂತಹ ಕೃತ್ಯಕ್ಕೆ ಮುಂದಾದೆಯಲ್ಲ, ಯಾಕೆ ಹೀಗೆ ಮಾಡಿದೆ? ಕಾರಣ ಉಂಟು. ವರಸೆ ಮಂತಕ ಮಣಿಯನ್ನು
ಹೇಳಿದ ಹಾಗೆ ಹಾ. ಮನುಷ್ಯರು ಹೆಮ್ಮಕ್ಕಳನ್ನ ಕಂಡರೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ. ಅಲ್ಲ, ಏನಾದ್ರೂ ಮಾಡುವುದಿದ್ರೆ ಮಾಡಬಹುದಿತ್ತು, ಏನನ್ನು ಮಾಡಲಿಲ್ಲ. ಯಾಕೆ? ನೀನು ಬರಬೇಕು ಅಂತ ಕೇವಲ ಶಂಖನಾದವನ್ನು ಮಾಡಿದ್ದೇನೆ. ಯಾಕೆ ಹೀಗೆ ಮಾಡಿದೆ? ಯಾಕೆ? ನಿನ್ನಲ್ಲಿರುವಂತಹ ಸಮಂತಕಮಣಿ ಅದು ನಿನ್ನದಲ್ಲ. ನನ್ನ ಮಿತ್ರನಾದಂತಹ ಪ್ರಸೇನ ಕಾಡಿಗೆ ಧರಿಸಿ ಬಂದಾಗ ಅವನನ್ನ ಕೊಂದು ನೀನದನ್ನು ಸೆಳೆದು ತಂದಿದ್ದಿ. ಒಳ್ಳೆಯ ಮಾತಿನಲ್ಲಿ ಹೇಳ್ತೇನೆ, ನಿನ್ನದಲ್ಲದ ವಸ್ತು ಬೇರೆಯವರಿಗೆ ಸೇರಿದ್ದು. ಕೊಟ್ಟರೆ ನೀನು ಬದುಕ್ತಿ, ಇಲ್ಲದೆ ಇದ್ರೆ ಪೆಟ್ಟು ತಿಂದು ಸಾಯ್ತಿ. ಏನು ಕೊಡುವುದಕ್ಕೆ ಧರ್ಮಕ್ಕೆ ಬಂದದ್ದು ಅಂತ ಭಾವಿಸಿದಯಾ? ಮತ್ತೆ ಬಾಹು ವಿಕ್ರಮನೇ ತಾಗಿದನಗೆ ಎನ್ನ ಬಾಹು ವಿಕ್ರಮನೇ ಎನ್ನ ಬಾಹು ವಿಕ್ರಮನೇ ಹರಿಯಕ್ಷಣನ್ನು ಮಡುಹೇ ನನ್ನ ಮಡುಹೇ ಅಲ್ಲವೋ? ಏನಲ್ಲವೋ? ನಿನ್ನದಲ್ಲದಂತಹ ವಸ್ತು ಎನ್ನುವುದಾಗಿ ಹೇಳಿದೆಯಲ್ಲ, ಸತ್ಯವಷ್ಟೇ. ಹೇಗೆ ಹೇಳಿದೆ? ನಿನ್ನದಲ್ಲ ಅಲ್ಲ ಅದು. ಏನು? ಕೇಳಿದ ಕ್ಷಣ ಕೊಡುವುದಕ್ಕೆ ಹಾ, ಎಲ್ಲಿಯೋ ಬಿದ್ದಂತಹ ವಸ್ತುವನ್ನ ತಂದಿರಿಸಿಕೊಂಡದ್ದಲ್ಲ ನಾನು. ನೀನು ಬಿದ್ದಂತ ವಸ್ತು ತಂದಿಟ್ಕೊಂಡಿದ್ದಿ ಅಂತ ಹೇಳಿಲ್ಲ, ಕದ್ದು ತಂದಿದ್ದು ಅಂತ ಹೇಳ್ತಾ ಇದ್ದೇನೆ. ಬಾಹು ವಿಕ್ರಮದಿಂದ ಹರ್ಯಕ್ಷ ಹಾ, ಸಿಂಹನನ್ನ ಕೊಲ್ಲುವುದರ ಮೂಲಕವಾಗಿ ಹಾ, ಕದ್ದದ್ದಲ್ಲ, ದರೋಡೆ ಮಾಡಿ ಅವನ ಬಾಯಲ್ಲಿರುವಂತಹ ಮಣಿಯನ್ನ ಹಾ, ಪಡೆದುಕೊಂಡು ಬಂದವ ಹಾ, ಅಲ್ಲ, ಸಂಪಾದಿಸಿದವ. ಹಾ. ಇದು ನಿನಗೆ ಕೊಡ್ಬೇಕಾ? ಕೊಡ್ತೀಯ ಇಲ್ವಾ? ಹೋಗದೆ ಇದ್ರೆ ಹಾ. ಇಲ್ಲಿಯ ಹೊಸಕಿ ಹಾಕ್ತಾರೆ ನೀನು. ವಿಹಿತದಿಂದ ಮಣಿಯನು ಬೆಹತದಿಂದಲೇ ಬೆಹತದಿಂದಲೇ ಮಣಿಯನು ಕೊಡು ಎನ್ನೊಳೈಸಬೇಡ ಈ ಛಲವನು, ಕೊಡು ಎನ್ನೊಳೈಸಬೇಡ ಈ ಛಲವನ, ಕೊಹಕಿಯಲ್ಲದೆ ಕೈಯಲು ಪಾಪನಿ ಮೆಹರಿಸುದ ನಿನಗೆಗಲೋ. ಎಲ್ಲ ಜಾಂಬವ ಓ, ತಿರಿಯಕ್ ಪ್ರಾಣಿ, ಆ? ತಿರಿಯಕ್ ಪ್ರಾಣಿ. ಯಾರು? ಪ್ರಾಣ ಉಂಟಲ್ಲ ನಿನಗೆ? ಆಹಾ, ಹಾ, ಪ್ರಾಣ ಉಳ್ಳದ್ದೆಲ್ಲವೂ ಪ್ರಾಣಿಯೇ ಆಗ್ತದೆ. ಹೌದು. ಆದ್ರೆ ಹಾ, ಯಾವ ಜಾತಿಯಲ್ಲಿ ಹುಟ್ಟಿದ್ದು ಎನ್ನುವುದು ಮುಖ್ಯ ಆಗ್ತದೆ. ಅದಕ್ಕೆ ತಿರಿಯಕ್ ಅಂತ ಹೇಳಿ. ತಿರಿಯಕ್. ಹಾ, ಈಗ ನನ್ನನ್ನು ನೋಡಿದ್ರೆ ನಿನಗೆ ನಾನು ತಿರಿಯಕ್ ಜಂತುವ? ಖಂಡಿತ. ಹಾಗಾಗಿ ಆ, ಒಳ್ಳೆಯ ಮಾತಿನಲ್ಲಿ ಹೇಳ್ತೇನೆ, ವಿಹಿತದಿಂದಲೇ ಮಣಿ ಹಾ, ನನಗೆ ಕೊಟ್ರೆ ಹ್ಮ್, ನಿನಗೆ ಪೆಟ್ಟಾಗುದಿಲ್ಲ. ಇಲ್ಲದೇ ಇದ್ರೆ ಹಾ, ಪೆಟ್ಟು ಬೀಳ್ತದೆ ಅಂದ್ರೆ ಆ. ಬೆನ್ನಿಗೆ ಎಷ್ಟು ಬಿತ್ತು ಅಂತ ಲೆಕ್ಕ ಸಿಗ್ಲಿಕ್ಕಿಲ್ಲ. ಹಾಗೆ ಹೊಡಿತೇನೆ. ಹೀಗೆ ಹೇಳುವವ ನೀನು ಹಾ. ನನ್ನ ಪರಿಚಯ ಏನು, ಯಾರು ಎನ್ನುವುದು ನೀನು ಇನ್ನೂ ಅರ್ಥವಿಸಿಕೊಂಡಿಲ್ಲ. ಜಾಂಬವ ನೋಡಿ ಏನು ಸಾಮಾನ್ಯರ ಹಾಗೆ, ಸಾಮಾನ್ಯ ಜೀವಿಗಳ ಹಾಗೆ ಹಾ. ಪ್ರಪಂಚದಲ್ಲಿ ಆವಿರ್ಭವಿಸಿದವನು ನಾನು ಎನ್ನುವುದಾಗಿ ಭಾವಿಸಿಕೊಂಡಯ? ಹಾ, ಲೋಕದಲ್ಲಿ ಜೀವಿಯೊಂದು ಜೀವವನ್ನು ತಳೆಯುತ್ತದೆ ಅಂತಾದ್ರೆ ಅದಕ್ಕೆ ಗಂಡು ಹೆಣ್ಣಿನ ಸಂಪರ್ಕ ಎನ್ನುವುದು ಬೇಕಾಗುತ್ತದೆ. ಬೇಕು ಬೇಕು ಬೇಕು. ಆದರೆ ಈ ಕರಡಿಯ ಹುಟ್ಟು ಹಾಗಲ್ಲ. ಮತ್ತೆ ಹೇಗೋ? ಅದೊಂದು ದಿನ ಹಾ, ಬ್ರಹ್ಮನ ಆಕಳಿಕೆಯಿಂದ ಹುಟ್ಟಿದವ. ಹಾ, ಹಾ, ಹಾ. ಆಕಳಿಕೆಯಿಂದ ಜೃಂಭಿಸಿದ ಕಾರಣ ಆಕಳಿಕೆ ಬರುವುದು ಯಾವಾಗ? ನಾನು ಜಾಂಬವ ಎಂದೆನಿಸಿಕೊಂಡಿದ್ದೇನೆ. ಏ ಜಾಂಬವ, ನನ್ನದು ಈ ಯುಗ ತಡಿಯ ಅಲ್ಲ. ತಡಿಯ ತಡಿಯ. ಆಕಳಿಕೆಯಿಂದ ಹುಟ್ಟಿದವಲ್ಲ. ಹಾ. ಜೃಂಭ ಅಂದ್ರೆ ಆಕಳಿಕೆ. ಆಕಳಿಕೆ ಬರುವುದು ಯಾವಾಗ? ಯಾವಾಗ? ಆಯಾಸ ಆದಾಗ, ಸೋಮಾರಿತನ ಆದಾಗ. ಸೋಮಾರಿತನಕ್ಕೆ ಹುಟ್ಟಿದವನೇ ಒಳ್ಳೆ ರೀತಿಯಲ್ಲಿ ಕೊಡೋ ಮಣಿಯನ್ನ. ಸಾಮಾನ್ಯರಿಗಾದರೆ ಹಾ, ಬಹುಶಃ ನಿನ್ನ ಕಲ್ಪನೆಯೇ ತಪ್ಪು. ಹೌದಾ? ಕಲಿತದ್ದು ಕಡಿಮೆ ಆಯ್ತಾ ಅಂತ. ಏನು ಈಗೀಗ ನೀವೆಲ್ಲ ಜಾಸ್ತಿ ಕಲ್ತಿದ್ದೀರಿ, ಕಲಿತವರ ಸಂಘ ಮಾಡ್ತಿದ್ದೀರಿ. ಹಾಗಲ್ಲ. ಹಾ, ಆ ಕಳಿಕೆಯಲ್ಲಿ ಕಳುಹಿಸಲ್ಪಟ್ಟವ ಅಂತ. ಇದು ಕಳಿಸಿ ಅಂದೇ ಬ್ರಹ್ಮನಿಂದ ಕಳುಹಲ್ಪಟ್ಟವ. ಇದು ಕಲ್ತದ್ದು ಹೆಚ್ಚಾಗಿ ಈ ಯುಗದವನಲ್ಲ. ಎಲ್ಲೆಲ್ಲಿಯೋ ಅಕ್ಷರವನ್ನ ಶಬ್ದವನ್ನ ಎಲ್ಲೆಲ್ಲಿಯೋ ವಿಂಗಡಿಸಲಿಕ್ಕೆ ಸತ್ಯಯುಗದಲ್ಲಿ ಹುಟ್ಟಿದವನ. ಹಾಗೆ ಸತ್ಯಯುಗದಲ್ಲಿ ಬ್ರಹ್ಮನ ಆಕಳಿಕೆಯಿಂದ ಹುಟ್ಟಿದವ. ಹಾ, ನೀನು ಹೇಳಿದ ಹಾಗೆ ಹಾ, ಹಾ. ತಿರಿಯ ಜಂತು ಎನ್ನುವುದಾಗಿ ಭಾವಿಸಬೇಡ. ಏನು ನನ್ನ ಸಾಧನೆ ಸಾಮಾನ್ಯದ್ದು ಅಂತ ಭಾವಿಸಿದೆಯಾ? ಏನು ಮಹಾ ಅಂತ ಬೇಕಲ್ಲ. ವಾರದ ಸಖನೊಳ್ಳು ಶಪಥ ಬಗೆಯದ ವಾರದ ಸಖನೊಳ್ಳು ಶಪಥ
ನೀನು ಹೇಳಿದಿ ಬ್ರಹ್ಮನಿಂದ ಹುಟ್ಟಿ, ಪ್ರಪಂಚದ ಎಲ್ಲರ ಸೃಷ್ಟಿಗೂ ಕಾರಣಕರ್ತರು ಬ್ರಹ್ಮನೇ. ಆದರೆ ಎಲ್ಲರೂ ಬ್ರಹ್ಮನನ್ನ ಅಪ್ಪ ಅಂತ ಹೇಳುವುದಿಲ್ಲ. ನಿನಗೊಂದು ಅದೊಂದು ಹೆಜ್ಜೆಗಳಿಕೆ ಇರಬಹುದು. ನಿನ್ನ ಹುಟ್ಟು ಏನು ಅನ್ನೋದು ಮುಖ್ಯ ಅಲ್ಲ. ಹುಟ್ಟಿದ ಮೇಲೆ ನೀನು ಏನನ್ನು ಸಾಧಿಸಿದ್ದಿ, ನೀನೇರಿದ ಎತ್ತರ ಏನು ಅದು ಇದ್ರೆ ಹೇಳು. ಸತ್ಯ ಯುಗದಿಂದ ಕುರಿತಾಗಿ ಪ್ರಾರಂಭಿಸಿದರೂ ಕೂಡ ನನ್ನ ಸಾಧನೆ ಎಣಿಕೆ ಇಲ್ಲದಷ್ಟು. ಅದೇ ಏನು ಅಂತ ಹೇಳ. ಹೋದರೆ ಸಮಯ ಸಾಕಾಗ್ಲಿಕ್ಕಿಲ್ಲ. ಸಮಯ ಇದ್ದದ್ರಲ್ಲಿ ಆದಷ್ಟು ಬೇಗ ಹೇಳು. ಎಲ್ಲರೂ ಹೋಗ್ಲಿಕ್ಕೆ ಉದಾಹರಣೆಯನ್ನು ಕೊಡ್ತೇನೆ. ಏನು ಹೇಳು. ಕೇಳುವ ವ್ಯವಧಾನ ನಿನಗುಂಟೋ ಇಲ್ಲೋ ಗೊತ್ತಿಲ್ಲ. ನನಗುಂಟು. ಆದರೆ ನಿನ್ನನ್ನ ಬೆಂಬಲಿಸಿಕೊಂಡು ಬಂದಿದ್ದಾರೆ ಇಲ್ಲ ಇವರೆಲ್ಲ. ಯಾದವರು ಎಲ್ಲ ನಮ್ಮ ಯಾದವರು ಅಂತಾದ ಇಷ್ಟು ಹೊತ್ತಾದರೂ ಇದ್ದಾರಲ್ಲ ಇವರೆಲ್ಲ. ಅವರು ನಮ್ಮವರು, ಹಳಿರೆ ನಮ್ಮವರನ್ನು ನೋಡ್ಬೇಕು ಅಂತ ಕಾಯ್ತಾ ಇದ್ದಾರೆ. ಅಯ್ಯ ಏನಯ್ಯ, ಈ ಪ್ರಪಂಚದಲ್ಲಿ ಸೂರ್ಯ ಹ ಮೇರು ಪರ್ವತವನ್ನ ಹ ಒಮ್ಮೆ ಸುತ್ತು ಬರುತ್ತಾನೆ. ಅಂದ್ರೆ ಈ ಭೂಮಿಗೆ ಪ್ರದಕ್ಷಿಣೆ ಬರಲಿಕ್ಕೆ ಒಂದು ದಿವಸ ತೆಗೆದುಕೊಳ್ತಾನೆ. ಸುತ್ತುವಲ್ಲ ಅಂತ ಆದ್ರೆ ಹ ಒಂದು ಹಗಲು, ಒಂದು ರಾತ್ರಿ, ಒಂದು ದಿನ ಎಂದು ಪರಿಗಣಿಸಲ್ಪಡ್ತದೆ. ಹೌದು ಮರೆ, ನೀನು ಸಣ್ಣ ಮಕ್ಕಳಿಗೆ ಪಾಠ ಮಾಡಿದಾಗ ಮಾಡಬೇಡ. ಹಾಗಲ್ಲ. ಹ ಆ ಸೂರ್ಯನಿಗೆ ಶಪಥವನ್ನ ಮಾಡುವುದರ ಮೂಲಕವಾಗಿ ಹ ಮೇರು ಪರ್ವತವನ್ನ ಹ 21 ಬಾರಿ ನಾನು ಸುತ್ತು ಬಂದಿದ್ದೇನೆ ದಿನ ಒಂದಕ್ಕೆ. ಸಾಮಾನ್ಯರಿಗಾದ್ರೆ ಇದಾಗ್ತದಾ? ಹೌದಾ? ಇಂತಹ ಸಾಧನೆ ನೀನೇನಾದ್ರೂ ಮಾಡಿದ್ದುಂಟಾ? ಮರಳ ಹಾ. ಅದಕ್ಕೆ ಹೇಳುದು, ನೀನು ಕಲ್ತ ಜಾಸ್ತಿ ಆಯ್ತು ಅಂತೇಳಿ ಹೇಳಿದ್ದು. ಅದಕ್ಕೆ ಆಹಾ. ಬರ ಇಲ್ಲಿ, ಹೇಗೆ? ಮುಂದೆ ಬಾ. ನೀನು ಕರೆದ 21 ಸುತ್ತು ಬಂದಿಯಲ್ಲ, ಪ್ರಪಂಚಕ್ಕೆ ಏನು ಪ್ರಯೋಜನ ಆಯ್ತು? ನೀನು ಏನು ಮಾಡ್ತಿ ಎನ್ನುವುದು ಮುಖ್ಯ ಅಲ್ಲ, ಮಾಡಿದ್ದರ ಪರಿಣಾಮ ಏನು ಎನ್ನುವುದು ಮುಖ್ಯ. ಈಗ ನಾನು ಮಾಡಿದ್ರ ಪರಿಣಾಮ ಹೇಳ್ತೇನೆ, ಕೇಳು. ಕಿರಿಬೇಟಿ ತೋಳಗೆ ನಾನು ತೋಂತದಿ ಕುತಕ ತೈಯ ತೈಯ ದಿನದ ತೋಂತದಿ ಕುತಕೆ
ಏರ್ಪಡಿಸ್ತಾರೆ, ಹಾ ಓಟಕ್ಕಿಳಿತಾರೆ ಸ್ಪರ್ಧಾಳುಗಳು. ಹಾ ಒಬ್ಬ ಗೆಲ್ತಾನೆ, ಪ್ರಥಮ ಬರ್ತಾನೆ. ಹೌದು. ಹಾಗಂತ ಅದರಿಂದ ಲೋಕಕ್ಕೇನಾದ್ರೂ ಪ್ರಯೋಜನ ಉಂಟಾ? ಯಾರು ಹೇಳಿದ? ಅವನ ಸಾಮರ್ಥ್ಯ ಏನು ಎನ್ನುವುದು ಲೋಕಕ್ಕೆ ಪ್ರಚುರ ಪಡ್ತದೆ. ಅದಕ್ಕೆ ಹೇಳಿ ನೀನ್ ಕಲ್ತ ಜಾಸ್ತಿ ಮಾಡಿಕೊಳ್ಬೇಕು. ನೀನ್ ಕಲ್ತ ಜಾಸ್ತಿ ಆಯ್ತು ಅಂತ ಅದಕ್ಕೆ ಹೇಳಿ. ಏ ಮೂರ್ಖ, ಅಲ್ಲ ಸ್ಪರ್ಧೆಯನ್ನ ಒಡ್ಡಿದ ಮೇಲೆ ಪ್ರಥಮ ಬಂದವ ಹೆಚ್ಚು ಸಾಮರ್ಥ್ಯ ಉಳ್ಳವನು ಎನ್ನುವಂತಹದ್ದು ದೃಢವಾಗ್ತದೆ. ಮಾತ್ರ ಅಲ್ಲ, ಅವನು ಜೀವನದಲ್ಲಿ ಮುಂದೆ ಅಂತಹ ಗುರಿಯೆಡೆಗೆ ಸಾಗುವುದಕ್ಕೆ ಸಾಧ್ಯವಾಗ್ತದೆ. ಇನ್ನೊಂದುಂಟು, ಏನು? ಹಾಗೆ ನೋಡಿದಂತಹ ಲೋಕದ ಜನರು ಇನ್ನೊಮ್ಮೆ ಅವನೊಡನೆ ಸ್ಪರ್ಧಕ್ಕಿಳಿಯುವುದಕ್ಕೆ ಯೋಚನೆ ಮಾಡ್ತಾರೆ ಅಲ್ವಾ? ಇವನ ಹತ್ರ ಹೋರಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾರೆ. ಈಗ ನಿನಗೆ ಹಾಗೆ ಮಾಡ್ಲಿಕ್ಕೆ ಉಂಟು ನಾನು. ಹೌದಾ? ಏನುಂಟು ನಿನ್ನದು? ಏನು? ಪರ್ವತವನ್ನ ಸುತ್ತು ಬಂದಿದೆ ನಾನು. ಅವ ಸೂರ್ಯ ಒಂದು ಬಾರಿ ಬಂದ್ರೆ ದಿನಕ್ಕೊಂದು ಬಾರಿ ಅವ ಸುತ್ತು ಬಂದ ಅಂತ. ನೀನು 21 ಬಾರಿ. 21 ಬಾರಿ, 20 ಹೆಚ್ಚೆ ನಮ್ಮ. ಹಾಗೆ ಸುತ್ತು ಕಡಿಮೆಯಾಗಿ ಸುತ್ತು ಬಂದದ್ದಲ್ಲ. ನಾ ಅದೇ ಹೇಳಿದ್ದು, ನಿಂದು ಯಾವಾಗ್ಲೂ ಹೆಚ್ಚೇ ಆಗ್ತಾ ಇದೆ, ನಾನು ತಿಳಿದಿದ್ದೇನೆ. ನಿನ್ನ ಒಳಪೆಟ್ಟಿನ ಮಾತಲ್ಲ. ಇಲ್ಲ ಇಲ್ಲ, ಪೆಟ್ಟು ಒಳಗಲ್ಲ, ನಿನ್ನಲ್ಲೇ ಉಂಟು ಪೆಟ್ಟು. ಒಳ್ಳೆಯ ಮಾತಿನಲ್ಲಿ ಹೇಳ್ತೇನೆ ನಾನು, ಹಾಗಲ್ಲ. ಗೋವರ್ಧನಗಿರಿಯನ್ನೆತ್ತಿದ್ದೇನೆ. ಹಿಂದೆ ಮನುಷ್ಯರು ದೇವರನ್ನ ಪೂಜಿಸುವುದಕ್ಕಿಂತಲೂ ಮುಖ್ಯವಾಗಿ ಪ್ರಕೃತಿಯನ್ನು ಪೂಜಿಸಬೇಕು ಎನ್ನುವ ಕಾರಣಕ್ಕಾಗಿ ಗೋವರ್ಧನಗಿರಿಯನ್ನು ಪೂಜಿಸುವುದಕ್ಕೆ ಈಗ ಇವರೇ ನಮ್ಮ ಯಾದವ ಇವರಿಗೆ ಹೇಳಿದ್ದೆ. ಹೌದಾ? ಆಗ ಅವರೆಲ್ಲವರು ಗೋವರ್ಧನಗಿರಿಯನ್ನು ಪೂಜಿಸಿದಾಗ ಇಂದ್ರ ತನಗೆ ಪೂಜೆ ಸಿಗಲಿಲ್ಲ ಎನ್ನುವ ಕಾರಣಕ್ಕಾಗಿ ಆನೆಯ ಸೊಂಡಿಲ ಗಾತ್ರದಲ್ಲಿ ಅಥವಾ ಒನಕೆಯ ಗಾತ್ರದಲ್ಲಿ 7 ದಿನಗಳ ಪರ್ಯಂತ ಮಳೆಯನ್ನು ಸುರಿಸಿದ. ಆಗ ನಮ್ಮ ಯಾದವರೆಲ್ಲ ಕಂಗಾಲಾಗಿ ಬಂದು, ಕೃಷ್ಣ ನಿನ್ನ ಮಾತನ್ನು ನಂಬಿ ನಮಗೆ ಹೀಗಾಯಿತು ಅಂತ ಹೇಳಿದರು. ಏನು ಯೋಚನೆ ಮಾಡಬೇಡಿ ಅಂತ ಗೋವರ್ಧನ ಗಿರಿಯನ್ನು ನನ್ನ ಕಿರುಬೆರಳಿನಿಂದ ಎತ್ತಿದೆ. ಗೋವುಗಳನ್ನು, ಗೋಪಾಲಕರನ್ನು, ಜೊತೆಯಲ್ಲಿ ಗೋಪ ಸ್ತ್ರೀಯರನ್ನು ಕಾಯ್ದೆ. ಪ್ರಪಂಚಕ್ಕೆ ಲಾಭ ಆಯಿತು. ಮುಗೀತರಿನದ ಹರಿಕತೆ. ಹರಿಕತೆ ಅಲ್ಲ, ನನ್ನ ಕತೆ ಇದು. ಹೌದಾ? ಒಂದು ಬೆಟ್ಟ ಎತ್ತಿಯೇ ಇಷ್ಟು ದೊಡ್ಡ ಸಾಧನೆ ಮಾಡಿದೆ ಅಂತ ಹೇಳಿದೆಯಲ್ಲ. ನಾನೇನು ಒಂದೆರಡು ಸುತ್ತು ಬಂದದಲ್ಲ, 21 ಬೆಟ್ಟ ಎತ್ತಿ ಅಧಿಕ 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 ಶರಧಿ ಬಂಧನ
ಕೈಗೆ ಸೇತುವನು ಬಂಧನಗೈಯುತ್ತಿದ ದತ್ತಾತ್ರೇಯನೋ. ನೋಡಿದೆಯಲ್ಲ ನಿಮ್ಮವರು ಹಾ 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 ಏನು ಹೇಳಿದೆ? ಗೋವರ್ಧನಗಿರಿಯನ್ನ ಎತ್ತಿದ್ದೇನೆ. ಹೌದು 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 ನಾನೇ ಎತ್ತಿ. ಹೌದಪ್ಪ, ಅದನ್ನ ನೀನು ಒತ್ತಿ ಹೇಳಬೇಕಾದಂತಹ ಅಲ್ಲ, ಎತ್ತಿದ್ದನ್ನು ಒತ್ತಿ ಹೇಳದೇ ಇದ್ರೆ ಬೇರೆಯವರಿಗೆ ಅರ್ಥ ಯಾಕೆ ಬಲ್ಲಯ್ಯ? ಯಾಕೆ? ನನ್ನ ಮಾತನ್ನ ನೀನು ಒಪ್ಪಿದ ಮೇಲೆ ಹಾ ನೀನಾಡುವ ಮಾತನ್ನು ನಾನು ಒಪ್ಪುತ್ತೇನೆ. ಅಲ್ಲ, ನಾನು ನಿನ್ನ ಮಾತು ನಾನು ಒಪ್ಪಿದ್ದೇನೆ ಅಂತ ಎಲ್ಲೂ ಹೇಳಿಲ್ಲ, ಒಪ್ಪಲೇ ಇಲ್ಲ ನಾನು. ಎತ್ತಿದ್ದಿ ಅಂತ ಹೇಳಿದಿ, ಹಾ ಅದು ಕೇವಲ ಒಂದು ಬೆಟ್ಟ ಆಯ್ತು. ಹೌದು. ಹಿಂದೆ ತ್ರೇತಾಯುಗದಲ್ಲಿ ಹಾ ರಾಮ ಸೇತುವನ್ನ ಕಟ್ಟುವ ಸಂದರ್ಭ, ಹಾ ದುರುಳನಾದಂತಹ ರಾವಣ ಹಾ ಸೀತೆಯನ್ನ ಕದ್ದು ಹಾ ಲಂಕೆಯಲ್ಲಿರಿಸಿಕೊಂಡಂತಹ ಸಂದರ್ಭ, ಹೋ 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 ಇದು ಆ ಕತೆ. ಸಮಸ್ತ ಕಪಿಸೇನೆಯನ್ನು ಕೂಡಿಕೊಂಡು ಹಾ 100 ಯೋಜನ ವಿಸ್ತೀರ್ಣವಾದಂತಹ ವಿಶಾಲವಾದ ಅಂಬುದಿಗೆ ಸೇತುವೆಯನ್ನು ಬಲಿಯುವುದರ ಮೂಲಕವಾಗಿ ಹಾ ಸೀತಾ ಮಾತೆಯನ್ನು ಕರೆದುಕೊಂಡು ಬಂದವ. ಹಾ ಹೇಗೆ? ಹೇಗೆ? ರಾವಣಾದಿಗಳರನ್ನ ಕೊಲ್ಲುವುದರ ಮೂಲಕವಾಗಿ. ಹಾ ಹಾಗೆ ಹಾ ಆ ಸೇತುವೆಯನ್ನು ಕಟ್ಟಿದ್ದು ಹೇಗೆ? ಹೇಗೆ? ಸಾಮಾನ್ಯರ ಮನುಷ್ಯರ ಹಾಗಲ್ಲ. ಹಾ ಮನುಷ್ಯರು ಹಾಗಲ್ಲ. ಮನುಷ್ಯರು ಕಟ್ಟಿದಂತಹ ಸೇತುವೆ 2 ದಿನಕ್ಕೆ ಬಿದ್ದು ಹೋಗ್ತದೆ. ಕೆಲವು ಸರಿ ಕಟ್ಟುವುದ್ರೊಳಗೆ ಬಿದ್ದು ಹೋಗ್ತದೆ. ಏನೂ ಅಲ್ಲ, ಕೆಲವೊಮ್ಮೆ ಪೂರ್ಣವೂ ಆಗಿರೋದಲ್ಲ, ಹೋಗಿ ಬೀಳ್ತಾರೆ. ಹೌದು ಹೌದು ವಿಷಯವೇ ಅಲ್ಲ. ಹೌದು. ನಾವು ಹಾಗಲ್ಲ. ಹಾ ಕಪಿಗಳು ಹಾ ನಳ ನೀಲ ಹಾ ಇವರಿಬ್ಬರ ಮಾರ್ಗದರ್ಶನದಲ್ಲಿ ಹಾ ಬೇಕಾದಂತಹ ಸಿಕ್ಕಂತಹ ಬಂಡೆಗಳು, ಹಾ ಮರ ಮಟ್ಟುಗಳು ಹಾ ಹೆಚ್ಚೇಕೆ ಹಾ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುವುದಕ್ಕೆ ಹಾ ಪರ್ವತಗಳು ಸಾಕಾಗದೆ ಹೋದಂತಹ ಸಂದರ್ಭ ಸಾಕಾಗ್ಲಿಲ್ಲ. ನನಗೆ ಕಂಡದ್ದು ಹಾ ರಜತಾದ್ರಿ, ಬೇರೆ ಯಾವುದು ಕಾಣಿಸ್ಲಿಲ್ಲ. ಬೆಳ್ಳಿಯ ಬೆಟ್ಟ. ನಮಗೆ ಕಂಡರೆ ದೊಡ್ಡದೇ ಕಾಣುವ, ಹಾ ಸಣ್ಣ ಪುಟ್ಟದ್ದೆಲ್ಲ ಅದನ್ನೆತ್ತಲಿಕ್ಕೆ ನಾನು ಬೇಕಾ? ಉಳಿದಂತಹ ವಾನರ ವೀರರಿದ್ದಾರೆ. ಹೌದು ಹೌದು. ಕಂಡದ್ದೇ ರಜತಾದ್ರಿ. ಹಾ ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ, ಮಾಡ್ಲಿಲ್ಲ. ಹೋಗಿ ಅದರ ಬುಡಕ್ಕೆ ಕಡೆಗೆ ರಾವಣನಾಗಿ ವಿಲವಿಲ ಒದ್ದಾಡಿದೆ ಹೇಗೆ? ಪ್ರಾರಂಭ ಮಾಡಿದೆ. ರಾವಣನಾಗಿ ವಿಲವಿಲ ಒದ್ದಾಡಿದೆ ಹೇಗೆ? ಅಲ್ಲ ಕೇಳಿದ್ದು. ಅವನು ಹಾಗೆ ಅಲ್ಲ, ಕೈ ಹಾಕಿ ಆಮೇಲೆ ಒದ್ದಾಡಿ. ಅವ ಒದ್ದಾಡಿದ್ದಿರಬಹುದು, ಆದ್ರೆ ನಾವು ಹಾಗಲ್ಲ. ನೀವು ಹಾಗಲ್ಲ. ನಮ್ಮದಾದಂತಹ ಶಕ್ತಿ ಪ್ರದರ್ಶನವನ್ನು ಕಂಡಂತಹ ಪ್ರಭು ಪರಮೇಶ್ವರ ಹೆದರಿ ಹೌಹಾರಿ ರಜತಾದ್ರಿಯ ತುತ್ತ ತುದಿಯಿಂದ ಕೆಳಕ್ಕೆ ಬಂದು, ಮಹಾರಾಯ ಇದೊಂದು ನಿನ್ನ ಸಹವಾಸ ಒಂದು ಆಗುದಲ್ಲ, ಇದನ್ನೊಂದು ಹಾಳು ಮಾಡಬೇಡ, ನನ್ನ ಮನೆಯನ್ನು ತೆಗಿಬೇಡ ಅಂತ ಹೇಳಿಬಿಟ್ಟು, ಹಾಗಾಗಿ ನಿನ್ನಲ್ಲಿ ಬಂದು ಪರಮ ಸಖ್ಯವನ್ನು ಬಯಸಿದ. ಸಖ್ಯವನ್ನ ಗಳಿಸಿಕೊಳ್ಳುವುದರ ಮೂಲಕವಾಗಿ ಪರಮೇಶ್ವರನನ್ನ ಮೆಚ್ಚಿಸಿದವ. ಅಷ್ಟು ಮಾತ್ರವಲ್ಲ, ಮತ್ತೆ ಸೇತುವೆಯನ್ನ ಕಟ್ಟಿ ಪೂರೈಸಿದ್ದೇವೆ, ಅರ್ಧಕ್ಕೆ ಬಿಡಲಿಲ್ಲ. ಈಗ ಆ ರಾಮನಿಗೆ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ಲದೆ ನಿಮ್ಮ ಹತ್ರ ಮಾಡಿಸಿದ್ದಲ್ಲ, ನಿಮ್ಮಂತ ಕಪಿಗಳಿಗೂ ಒಂದು ಸೇವೆ, ರಾಮನ ಸೇವೆ ಮಾಡ್ಲಿಕ್ಕೆ ಅವಕಾಶ ಕೊಡುವಂತ ಮಾಡಿದ್ದವ ಹೊರತು ಅದಕ್ಕಿಂತ ಹೆಚ್ಚಿಗೆ ಎಂದಿಲ್ಲ. ಯಾಕೆ? ರಾಮನಂತಹ ಮಹಾ ಬಿಲ್ಗಾರನಿಗೆ ತನ್ನ ಸ್ವಸಾಮರ್ಥ್ಯದ ಶರದಿಂದಲೇ ಸೇತುವೆಯನ್ನು ನಿರ್ಮಿಸುವಂತಹ ಸಾಧ್ಯತೆ ಇದ್ದಿತ್ತು. ಆದ್ರೂ ನಿಮಗೆಲ್ಲ ಏನು ಹೀಗೆ ಮುಂದೊಂದು ದಿವಸ ಹೀಗೆ ಹೇಳ್ಕೊಂಡು ಅವಕಾಶ. ಈಗ ನೀನು ವಟ ಕುರಿತಾಗಿ ನೀನು ವಟ ಮಾತಾಡುವುದು ನನಗೆ ಬೇಕಾಗಿಲ್ಲ. ಒಳ್ಳೆಯ ಮಾತಿನಲ್ಲಿ ತಾಟಕಿಯನ್ನ ಸಂಹರಿಸುವಂತಹ ಸಂದರ್ಭದಲ್ಲಿ ಅವನ ಮಗನಾದಂತಹ ಮಾರೀಚನನ್ನ ಒಂದೇ ಸಾಯಕದ ಮೂಲಕವಾಗಿ ಲಂಕೆಗೆ ಕಳುಹಿಸಿದ್ದು ನೆನಪಿಲ್ವಾ? 7 ಯೋಜನವೋ 700 ಯೋಜನವೋ ಎಷ್ಟು ಅಲ್ಲ, ದೂರ ಇದ್ದಾನವ. ಅಂಥವನಿಗೆ ಒಂದು ಸೇತುವೆ ಕಟ್ಟಲಿಕ್ಕೆ ಬರುವುದಿಲ್ಲ. ಸುಮ್ಮನೆ ಮಾತಾಡ್ತೇನೆ ನೀನು. ರಾಮನ ಕುರಿತಾಗಿ ನಾನು ನಿನ್ನಲ್ಲಿ ವಿಷಯವನ್ನ ಕೇಳಬೇಕಾದ. ಈಗ ನಿನಗೆಲ್ಲ ನಿನಗಿಂತ ಹಿರಿಯರು ಹೇಳಿಕೊಡ್ತೇನೆ. ಇದ್ರೂ ಕೂಡ ರಾಮ ಸೇವೆ, ರಾಮ ಬಂಟ ಅಂತ ಕರೆಸಿಕೊಂಡ ಹನುಮಂತ ಇದ್ದಾನೆ. ಅದಕ್ಕೆ ಅವರಿಗೆಲ್ಲ ಒಂದು ಅವಕಾಶ ಅಂತ ಕೊಟ್ಟದ್ದ. ಅವನಿಗೆ ಹೇಳಿದ್ ನಾನು, ನೀವು ಮಾಡಿದ ಸುಳ್ಳು ಅಂತ ಹೇಳಿಲ್ಲ. ಅವನದ್ದಾದಂತಹ ಸ್ಮರಣೆಯನ್ನ ಪುನಃ ತರಿಸುವುದಕ್ಕೆ ಕಾರಣೀಕರ್ತನೆ ನಾನು, ಗೊತ್ತಾಯ್ತು. ಈಗ ನಿನಗೆ ಅದೆಲ್ಲ ಬೇಡ. ನೀನು ಈ ರಾಮನ ಕಾಲದಲ್ಲಿ ಏನ್ ಮಾಡಿದ್ದಿ, ಇನ್ನೊಬ್ಬನ ಕಾಲದಲ್ಲಿ ಏನ್ ಮಾಡಿದ್ದಿ, ಅದೆಲ್ಲ ಬೇಡ. ಈಗ ಕದ್ದದ್ದಲ್ಲ, ದರೋಡೆ ಮಾಡಿ ತಂದಂತಹ ಅದೇ ಆ ಪ್ರಾಣಿಯನ್ನು ಕೊಂದದ್ದು ಶಕ್ತಿಯಿಂದ ತಂದದ್ದಲ್ವಾ ನೀನು? ಒಳ್ಳೆಯ ಮಾತಿನಲ್ಲಿ ಹೇಳ್ತೇನೆ, ಕೊಡ್ತೀಯಾ ಇಲ್ವೋ? ಕೊಡ್ತೀಯಾ ಇಲ್ವೋ? ಬೆನ್ನಿಗೆ ಕೊಡ್ತೇನೆ ಬಾಬು.
ದುರಬಗೈದರಿಲ್ಲ ಅರರೆಯಂ ಇಷ್ಟು ಛಲತಿ ದುರಬಗೈದರಿಲ್ಲ ವಿಶ್ವಂಭರಯ ಸೃಜಿಸಿದಂತ ಮಹಾಪುರುಷ ನೀನೆಲ ವಿಶ್ವಂಭರಯ ಸೃಜಿಸಿದಂತ ಮಹಾಪುರುಷ ನೀನೆಲ ರಾಮ ರಾಮ ಇದೇನನ್ನ ಕಾಣ್ತಾ ಇದ್ದೇನೆ, ಅಲ್ಲ ಇದೇನನ್ನ ಅನುಭವಿಸುತ್ತಾ ಇದ್ದೇನೆ. ಇಲ್ಲಿಯವರೆಗೆ ಸೋಲನ್ನೇ ಕಾಣದಿರುವಂತಹ ಈ ಜಾಂಬವ ಹುಲು ಮಾನವನ ಕರಾಘಾತಕ್ಕೆ ನೆಲಕಚ್ಚಿ ಹೋದನಲ್ಲ. ರಾಮ ರಾಮ, ನಿನ್ನ ಭಕ್ತನಿಗೆ ಸೋಲೆ, ನಿನ್ನ ಭಕ್ತನಿಗೆ ಸೋಲೆ. ಇರಲಿ, ಬಂದವನ್ ಯಾರು ಎನ್ನುವುದನ್ನ ಅವನಲ್ಲಿಯೇ ಕೇಳಿ ತಿಳಿದುಕೊಳ್ತೇನೆ. ಅಯ್ಯ ಮಹಾನುಭಾವ, ಹೀಗೆ ನನ್ನನ್ನು ಧರಾಶಾಹಿಯಾಗಿ ಮಾಡುವ ನೀನು ಯಾರಯ್ಯ ಯಾರಯ್ಯ? ನಾನ್ ಆದರ್ ಏನು ತದಿನತೈ ಆರು ನಾನಾದರೇನು ತೋರು ನಿನ್ನ ಸಾಹಸ ವಿರುದ್ಧ ವರಿದಾಕ್ಷನಾದ ಹೃದಯರಿ ನಿಂದಿರೆ. ನಾನು ಯಾರಾದ್ರೂ ನಿನಗೇನು ಹೇಳಿದೆಯಲ್ಲ, ರಾಮಸ್ಮರಣೆ ಮಾಡಬೇಕು ಅಂತ ನೆನಪು ಮಾಡಿಸಿದ್ನಲ್ಲ, ಮತ್ತೆ ಇನ್ನು ಸಾಮರ್ಥ್ಯ ಉಂಟೋ? ಕೊಡ್ತೀಯ ಮಣಿಯನ್ನು. ಶ್ರೀರಾಮಚಂದ್ರ ಆಶ್ರಿತ ಪಾರಿಜಾತ ಸಮಸ್ತ ಕಲ್ಯಾಣ ಗುಣಾಭಿರಾಮ ಈ ಜಾಂಬವ ಸೋತಿದ್ದಾನೆ. ಇನ್ನು ಹೋರಾಟಕ್ಕೆ ಈ ಜಾಂಬವನಲ್ಲಿ ತ್ರಾಣವಿಲ್ಲ ದೇವರೇ. ಶರಣಾಗತನಾಗಿದ್ದೇನೆ, ಶರಣಾಗತರಾಗಿದ್ದೇನೆ. ನೀನೇ ಅನುಗ್ರಹಿಸು, ನೀನೇ ಅನುಗ್ರಹಿಸು ರಾಮ. ಶರಣ ನಿಂತೆನಲಾಗ ಶ್ರೀಹರಿ ಶರಣ ನಿಂತೆನಲಾಗ ಶ್ರೀಹರಿ ಕರುಣದೊಳು ಕ್ಷಮೆಯಾಂತು ವೇಗದ್ಯು ಧರಿಸಿದನು ಶ್ರೀರಾಮ ರೂಪವ ಅತಿ ವಿಲಾಸದಲ್ಲಿ. ಕರುಣದೊಳು ಕ್ಷಮೆಯಾಂತು ವೇಗದ್ಯು ಧರಿಸಿದನು ಶ್ರೀರಾಮ ರೂಪವ ಅತಿ ವಿಲಾಸದಲ್ಲಿ. ಶರಣಶ್ರೇಷ್ಠನಾದಂತಹ ಜಾಂಬವನನ್ನ ಇನ್ನು ದಣಿಸುವುದು ತರವಲ್ಲ. ರಾಮನಾಗಿ ಮೈದೋರಿದ್ದೇನೆ. ಮಗು ಜಾಂಬವ, ಜಾಂಬವ, ಜಾಂಬವ. ಪೊರೆಗೆ ಸುತ ಜಾಂಬವನು
ಪರಿಕಿಸುತ್ತ 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 ಜಾಂಬವನು ನೇತ್ರದಿ ಸುರಿಸುತ್ತಾನಂದ ಶ್ರುತನು ತರಿಸಿ ತರಿಸಿ ಬಂದಡಿಗೆರಗಿ ಕರಗಳ ಮುಗಿದು ದೈನ್ಯದಲ್ಲಿ ತರಿಸಿ ಒಡಿಗೆರಗಿ ತರಿಸಿ ತರಿಸಿ ಅಡಿಗೆರಗಿ ಕರಗಳ ಮುಗಿದು ದೈನ್ಯದಲ್ಲಿ ರಾಮ ದಶರಥ ಬಾಲ ಜಯ ಸೀತಾಲೋಲ ತಾತೋ ಕಿಟತಾಂ ತ್ವದಿನ ಕಧಿಕುತ ರಾಮ ರಾಘವ ದಶರಥ ಬಾಲ ಜಯ ಸೀತಾಲೋಲ ರಾಮ ರಾಘವ ದಶರಥ रामदशास्य विमथन जय जय रामदशास्य विमथन जय जय रामदशास्य विमथन जय जय राम राम मां पाहि गुणाकर रामदशास्य विमथन जय जय राम राम मग पाहि गुणाकर रामदशास्य विमथन रामदशास्य विमथन जय जय राम राम मग पाहि गुणाकर राम राघव दशरथ बाल जय सीतालोल दशरथ बाल जय सीतालोल ಶ್ರೀರಾಮಂ ದಶರಥೇಂದ್ರಕಪದಂ ಸೀತಾಮನೋಹಾರಕಂ ಕಾರುಣ್ಯಾಂಬುಧೇ ಭಕ್ತವತ್ಸಲ ಹರಿಂ ಸೌಮಿತ್ರಿ ಸಂಸೇವಿತಂ ಮಾರೀಚಾದಿ ಸಮಸ್ತ ದೈತ್ಯಮಥನಂ ಸುಗ್ರೀವ ಸಂರಕ್ಷಣಂ ರಾಮ 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 ಈ ಶರಣನಿಗೆ ಈತನ ಮೇಲೆ ಈಗ ಕರುಣೆ ಬರ್ತಿದ್ದೇವರೇ ನಿಮಗೆ ಈ ಯುಗದಲ್ಲಿ ನಿನ್ನನ್ನು ಕಾಣುತ್ತೇವೋ ಇಲ್ಲವೋ ಎನ್ನುವಂತಹ ವೇದನೆಯಲ್ಲಿ ಬಳಲ್ತಾ ಇದ್ದವನು ಅನುದಿನವೂ ಅನುಕ್ಷಣವೂ ರಾಮ 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 ಎನ್ನುವ ಹಾಗೆ ನಿನ್ನನ್ನೇ ಸ್ತುತಿಸುತ್ತಾ ಇದ್ದವರು ರಾಮ. ರಾಮ ಮಂದಿರದಿಂದ ರಾಮ ರಾಜ್ಯದ ಕಡೆಗೆ ಹೋಗಬೇಕು ಈ ಸಮಾಜ ಎನ್ನುವ ನಿಟ್ಟಿನಲ್ಲಿ ನಿನ್ನನ್ನೇ ಅನುದಿನವೂ ಅನುಕಾಲವೂ ಸ್ಮರಿಸುತ್ತಾ ಭಜಿಸುತ್ತಾ ಜಪಿಸುತ್ತಾ ಕಾಲವನ್ನು ಕಳೆಯುತ್ತಿದ್ದಂತಹ ಈ ಜಾಂಬವನಿಗೆ ಯುಗಗಳು ಉರುಳಿದ್ದೇ ಗೋಚರವಿಲ್ಲ. ರಾಮ 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 ನನ್ನ ಕಣ್ಣುಗಳು ಭಾವಾರವಾಯಿತು ರಾಮ ರಾಮ
ಶರಣನೆ ಅವಧರಿಸೋ, ಶರಣನೆ ಅವಧರಿಸು, ಹಿಂದಕ್ಕೆ ವರದಿ ಹೆಣದ ಸ್ಮರಿಸು, ಹಿಂದಕ್ಕೆ ವರದಿ ಹೆಣದ ಸ್ಮರಿಸು. ಧರುಷದ ಈ ಯುಗ ಮುಂದಿನ ಯುಗದೊಳಗಿರು ನೀನಾವರೆಗೆ ಮರೆತೆಯ, ಶರಣನೆ ಅವಧರಿಸು. ಓ ಶರಣಶ್ರೇಷ್ಠನಾದ ಜಾಂಬವ, ಪ್ರಪಂಚದ ಜನರು ಕೇವಲ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠೆಯಾಗುವುದು ಮಾತ್ರವಲ್ಲ, ರಾಮ ರಾಜ್ಯದೆಡೆಗೆ, ರಾಮನು ರಾಮ ಮಂದಿರದಿಂದ ರಾಮ ರಾಜ್ಯದೆಡೆಗೆ ಹೋಗಬೇಕೆನ್ನುವಂತಹದ್ದು ವಿಶ್ವೇಶನ ಸಂಕಲ್ಪ. ಆದರೆ ಅದರ ಮೂಲದೊಂದು ಸಂಶಯ ಕಾಣಿಸ್ತಾ ಇದೆ. ರಾಮ ರಾಜ್ಯದೆಡೆಗೆ ಮನವು ಹರಿಯಬೇಕಾದರೆ ಮೊದಲು ನಾನು ಎನ್ನುವುದು ಹೋಗಬೇಕು. ಜಾಂಬವ, ನಾನು ಬಂದ ಕ್ಷಣದಲ್ಲಿ ನೀನು ಹೇಳಿದಂತಹ ಮಾತು, ಆರೋ ಎನ್ನಯ ಗುಹೆಯ ಅಹಂಕಾರ ಎನ್ನುವುದು ಅಲ್ಲಿಗೆ ಬಂದದ್ದು. ನಾನು ಎನ್ನುವ ಅಹಂಕಾರ, ಆರೋ ಎನ್ನಯ ಕುವರಿಯ ನನ್ನ ಮಗಳು, ನನ್ನ ಮಗಳು ನೀನು ಹೇಳಿ ಅಲ್ಲ. ಈ ನಾನು ನನ್ನದು ಎನ್ನುವಂತಹ ಬಾಂಧವ್ಯದಿಂದ ಹೊರಬಂದಾಗ ಮಾತ್ರ ರಾಮನನ್ನ ಕಾಣುವುದಕ್ಕೆ ಸಾಧ್ಯ. ಅದು ಆಗಲಿಲ್ಲ ಅಂತ ಆದರೆ ಅದನ್ನು ಪರಿಹರಿಸಬೇಕಾಗ್ತದೆ. ಹೇಗೆ ಕಣ್ಣಿಗೆ ಪೊರೆ ಬಂದರೆ ಶಸ್ತ್ರಚಿಕಿತ್ಸೆಯ ಮೂಲಕ ಪೊರೆಯನ್ನು ಬಿಡಿಸಬೇಕಾಗ್ತದೆ, ಹಾಗೆ ನಾನು ಎನ್ನುವ ಪೊರೆ ನಿನ್ನ ಕಣ್ಣನ್ನು ಸೋಂಕಿತ್ತು, ಅದಕ್ಕೆ ಶಸ್ತ್ರಚಿಕಿತ್ಸೆ ಆಯ್ತು. ಈಗ ನನ್ನ ಅಂತರಂಗದಲ್ಲಿರುವಂತಹ ನಾನು ಎನ್ನುವಂತಹ ನಿನಗೆ ಪೆಟ್ಟು ಬಿತ್ತ ಅಂತ ದೇವರೇ. ಪೆಟ್ಟು ತಿಂದಂತಹ ನನಗೆ ನೋವಿನ ಕುರಿತಾಗಿ ಯೋಚನೆ ಇಲ್ಲ. ನನಗೆ ಪೆಟ್ಟು ಬಿದ್ದದಲ್ಲಿ ಅಲ್ಲ, ಎಲ್ಲಿಯಾದರೂ ನಿನ್ನ ಕೈಯ ಪೆಟ್ಟಿನಿಂದ ಆದದ್ದಲ್ಲ, ನಾನು ಎನ್ನುವ ನುಡಿಯ ಪೆಟ್ಟಿನಿಂದ ನನಗೆ ರಾಮನಿಗೆ ನೋವಾದ. ನಿನ್ನ ಸುಕೋಮಲವಾದಂತಹ ಕರಗಳು ನನ್ನ ಬೆನ್ನ ಮೇಲೆ ಬಿದ್ದಾಕ್ಷಣದಲ್ಲಿ ಎಲ್ಲಿಯಾದರೂ ನಿನಗೆ ನೋವಾಯ್ತಾ ಅಂತ ಭಾವಿಸುವುದು. ಅದನ್ನೇ ಹೇಳಿದ್ದು, ನಿನ್ನ ಕೈಯ ಪೆಟ್ಟಿನಿಂದ ನೋವಾಗಲಿಲ್ಲ, ನಾನು ನನ್ನದು ನನ್ನ ಗುಹೆ ಎನ್ನುವ ಆ ಮಾತಿನ ಪೆಟ್ಟಿನಿಂದ ನನಗೆ ನೋವಾಗಿ ಅದಕ್ಕಾಗಿ ನಿನಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿ. ಈಗ ನಿನ್ನ ಕಣ್ಣಿನ ಪೊರೆ ಬಿಚ್ಚಿತಲ್ಲ. ನಾನು ಎನ್ನುವುದನ್ನು ಕಳೆದು ಬಿಟ್ಟಿದ್ದೇನೆ, ನನ್ನಲ್ಲಿಯೇ ನನ್ನನ್ನು ನಾನು ಅರ್ಪಿಸಿಕೊಂಡಿದ್ದೇನೆ. ಹೌದಲ್ಲ? ಈ ಯುಗದಲ್ಲಿ ಹೀಗೆ ದರ್ಶನ ಇರುವುದಕ್ಕೆ ಕಾರಣ ಉಂಟು. ನಮ್ಮವನಾದಂತಹ ನಮ್ಮ ಜ್ಞಾತಿಯಾದಂತಹ ಸತ್ರಾಜಿತನ ತಮ್ಮ ಪ್ರಸೇನ ಧರಿಸಿ ಹೋದಂತಹ ಸಮಂತಕಮಣಿ ಸಿಂಹದ ವಶವಾಗಿ, ಸಿಂಹದಿಂದ ತದನಂತರದಲ್ಲಿ ನಿನ್ನ ವಶವಾಗಿದೆ. ಅದನ್ನು ಕದ್ದವನು ನಾನು ಎನ್ನುವಂತಹ ಅಪವಾದ ನನ್ನ ಮೇಲೆ ಬಂದಿದೆ. ದೇವರಿಗೂ ಅಪವಾದವೇ ಬರ್ತದೆ. ಅದೊಂದು ಕಾಲದಲ್ಲಿ ಸೀತಾಮಾತೆಗೂ ಅಪವಾದ ಬಂದಿತ್ತು. ಸುಳ್ಳ? ನಿನ್ನ ಮೇಲೂ ಅಪವಾದ ಬಂದಿತ್ತು. ಆ ಕಾರಣಕ್ಕೆಯಲ್ಲಿಯೇ ನೀನು ಸೀತಾಮಾತೆಯನ್ನು ಪರಿತ್ಯಜಿಸಿದವರು. ಕುಜನರಿಂದ ಯಾವಾಗಲೂ ಸುಜನರಿಗೆ ಸಮಸ್ಯೆ ಇರ್ತದೆ, ಉಪಟಳ ಇರ್ತದೆ. ಆದರೆ ಅದನ್ನು ಮೆಟ್ಟಿ ನಿಲ್ಲುವಂತಹ ಯೋಚನೆ ಮಾಡಬೇಕು, ಆ ಕಡೆಗೆ ನಮ್ಮ ದೃಷ್ಟಿಯನ್ನು ಹರಿಸಬೇಕು, ಕಾರ್ಯವನ್ನು ಎಸಗಬೇಕು. ಹಾಗಾಗಿ ನಿನ್ನಲ್ಲಿರುವಂತಹ ಶವಂತಕಮಣಿ ನನಗೆ ಬೇಕಾಗಿದೆ. ಆ ಮಣಿಯನ್ನ ಬಯಸಿ ಬಂದ ನಮ್ಮ ಯಾದವರೆಲ್ಲ ಹೋಗ್ಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಆದಷ್ಟು ಬೇಗ ಕೊಟ್ರೆ ನಾವು ಆದಷ್ಟು ಬೇಗ ಹೋಗ್ತೇವೆ. ಯಾಕೆಂದ್ರೆ ಬಹಳ ದೂರದ ಪ್ರಯಾಣ ಮಾಡುವವರೆಲ್ಲ ಇದ್ದಾರೆ. ಹೌದು, ಅವರೆಲ್ಲರೂ ಅವರ ಮನೆಗಳಿಗೆ ಹೋಗಬೇಕಲ್ಲ. ಹೌದು, ನಾವು ಬಂದದ್ದು ಬಹಳ ದೂರದಿಂದಲೇ ಅಲ್ಲವೇ? ಹೌದು, ಬಂದಿದ್ದೀವಿ ಅಂತ ದ್ವಾರಕೆಯಿಂದ ಬಂದಿದ್ದೇವೆ. ನಾವು ಬಂದಂತಹ ನಿಮಗೆ ನಾನೇನಾದ್ರೂ ಕೊಡದೇ ಉಳಿದ್ದೇನೆಯೇ? ಅಲ್ಲ, ಓ ಆದಿದೇವರ ದೇವ, ಆದಿದೇವರ ದೇವ, ಆದಿದೇವರ ದೇವ, ನಿನ್ನೊಡನೆ ಮುಳಿದು ಕಾದಿದ ಅಪರಾಧ ಪರಿಹಾರಕ್ಕೆ. ಆದಿದೇವರ ದೇವ, ನಿನ್ನೊಡನೆ ಮುಳಿದು ಕಾದಿದ ಅಪರಾಧ ಪರಿಹಾರಕ್ಕೆ. ಎಮ್ಮಯ ಸುತೆಯ ಜಾಂಬವತಿ ಎಂಬಿವಳ ಕಾದಿದ ಅಪರಾಧ ಪರಿಹಾರಕ್ಕೆನ್ನಯ ಸುತೆಯ ಜಾಂಬವತಿ ಎಂಬಿವಳ ಮೋದದಿಂದಿಯುವೆನು ಸಾದರದಿ ಸ್ವೀಕರಿಪುದು.
ಸಾಗರ ಎಂದೆನಿಸಿಕೊಂಡವ, ಕರುಣಿಗಳ ಅರಸ, ದೇವರ ದೇವನಾದಂತಹ ನೀನು ಭಕ್ತನಾದಂತಹ ಈ ಜಾಂಬವನಲ್ಲಿ ಮಣಿಯನ್ನ ಕೊಡು ಎನ್ನುವುದಾಗಿ ಬೇಡ್ತಾ ಇದ್ದೀಯಲ್ಲ ದೇವರೇ. ನೀನು ಮನಸ್ಸು ಮಾಡಿದರೆ ಈ ಜಾಂಬವನನ್ನ ಇಲ್ಲ ಎಂದಾಗಿಸಿ ಮಣಿಯನ್ನು ಈಕೆಯನ್ನು ಕರೆದುಕೊಂಡು ಹೋಗಬಹುದಿತ್ತು. ಅಲ್ಲ, ನನಗೆ ಮಣಿ ಸಾಕಿತ್ತು. ಆದರೆ ನಿನ್ನದಾದಂತಹ ವಿಶಾಲವಾದಂತಹ ಹೃದಯ, ರಾಮನ ಸ್ವಭಾವ ಏನು ಅರ್ಥವಿಸಿಕೊಂಡಿದ್ದೇವೆ. ಅದಕ್ಕೆ ನಿನ್ನನ್ನು ಕರುಣಾಸಾಗರ ಅಂತ ಕರೆಯುತ್ತಾರೆ. ಈಗ ನಿನ್ನ ಮೇಲೆ ಕೈ ಮಾಡಿದ ತಪ್ಪಿಗಾಗಿ ಪ್ರಾಯಶ್ಚಿತ್ತ ಅಂತ ಆಗುವುದಿಲ್ಲ. ಇನ್ನು ಎಷ್ಟು ಸಹಸ್ರ ಕೋಟಿ ರಾಮನಾಮ ಜಪವನ್ನ ನಾನು ಮಾಡಬೇಕೋ ಏನೋ. ಈಗ ಪ್ರಾಯಶ್ಚಿತ್ತ ರೂಪದಲ್ಲಿ ನನ್ನ ಮಗಳಾದಂತಹ ಜಾಂಬವತಿ ಹೀಗೆ ಕಾಡಿನಲ್ಲಿ ತಿರುಗಾಡುತ್ತಾ ಇರುವಂತಹ ಸಂದರ್ಭ ಮಗು ಅಳುವಂತಹ ಧ್ವನಿಯನ್ನ ಕೇಳಿದೆ. ಆ ಮಗುವನ್ನ ಕರೆತಂದು ಲಾಲನೆ ಪಾಲನೆ ಮಾಡಿ ಇಷ್ಟು ಎತ್ತರಕ್ಕೆ ಬೆಳೆಸಿದ್ದೇನೆ ದೇವರೇ. ನೀನು ಬೇಡಿದಂತಹ ಆ ಶಮಂತಕ ರತ್ನದೊಂದಿಗೆ ಈ ಕನ್ಯಾರತ್ನ, ಹಾಗೆಯೇ ತೊಟ್ಟಿಲಲ್ಲಿ ಅಳುತ್ತಿರುವಂತಹ ಶಿಶುರತ್ನ, ಈ ಮೂವರನ್ನ ನಿನ್ನ ಪಾಲಿಗೆ ಇಡ್ತಾ ಇದ್ದೇನೆ. ಸ್ವೀಕರಿಸಬೇಕು ದೇವರೇ, ಸ್ವೀಕರಿಸಬೇಕು. ನೋಡಿದೆಯಲ್ಲ, ಇಲ್ಲಿಯ ತನಕ ನಾನು ಹಿಡಿದದ್ದು ಧನುಸ್ಸು, ಅದು ರಾಮಾವತಾರ ಆಗಿತ್ತು. ಇದೀಗ ಕೃಷ್ಣಾವತಾರ, ಚಕ್ರ ಹಿಡಿದಿದ್ದೇನೆ. ಹಾಗಾಗಿ ಹೌದಪ್ಪ. ಈ ಸುಸಂದರ್ಭದಲ್ಲಿ ಲೋಕಕ್ಕೆ ಮಂಗಲವಾಗಲಿ. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾದ ಪ್ರಿಯ ನಮೋ ನಮೋ. ನಾರಾಯಣ ತೇ ನಮೋ ನಮೋ. ಭವನಾರದ ಸನ್ನುತ ನಮೋ ನಮೋ. ತಾತಯ್ಯ ಧಿಂದತ್ತ ಧೀಗಣ ಕಿಡಕ ತರ್ಕಡತಾಂ ಧೀಗಣ ಕಿಡಕ ತರ್ಕಡತಾಂ ತರ್ಕಡತಾಂ ತರ್ಕಡತಾಂ. ಧಾನ್ ಧಾನ್ ತಿಗುತಕ ಧಿಂ ತದಿನ್ನ ಧಾನ್ ಧಾನ್ ತಿಗುತಕ ಧಿಂ ಧಾನ್ ಧಾನ್ ತಿಗುತಕ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ. ವಿಠ್ಠಲ 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 ಜಯ ವಿಠ್ಠಲ ಶ್ರೀ ವಿಠ್ಠಲ 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 ವಿಠ್ಠಲ. ಜೈ ಜೈ ಶ್ರೀರಾಮ್. ಜಾಂಬವತಿಯ ಪಾತ್ರದಲ್ಲಿ ಪ್ರಣತಿ 6ನೇ ತರಗತಿ. ಜಾಂಬವನಾಗಿ ಮನೋಜಣ್ಣ ನಿಮಗೆಲ್ಲರಿಗೂ ಪರಿಚಯ ಇದೆ. ಚಂಡೆಯಲ್ಲಿ ನರಸಿಂಹಾಚಾರ್, ಇವರು ಇಂಟೀರಿಯರ್ ಡಿಸೈನ್ ಮಾಡ್ತಾರೆ. ಇವತ್ತು ಇಡೀ ದಿವಸ ನಮ್ಮ ಜೊತೆಯಲ್ಲೇ ಕೂತ್ಕೊಂಡಿದ್ದಾರೆ ಅವ್ರ ಕೆಲಸ ಬಿಟ್ಟು. ಅದಕ್ಕಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಹಾಗೂ ಕೃತಜ್ಞತೆಗಳು. ಮದ್ದಳೆಯಲ್ಲಿ ವೆಂಕಟೇಶ್ ಹೆಗಡೆ, ಇವರು ಸಾಫ್ಟ್ವೇರ್ ವರ್ಕ್ ಮಾಡ್ತಾರೆ. ಅವರು ಕೂಡ ಇವತ್ತು ಇಡೀ ದಿವಸ ಬೆಳಿಗ್ಗೆಯಿಂದ ಇಷ್ಟೊತ್ತವರೆಗೆ ನಮ್ಮ ಜೊತೆಯಲ್ಲಿ ಕುಳಿತು ಅವರ ಸಮಯವನ್ನು ನಮಗಾಗಿ ನೀಡಿದ್ದಾರೆ. ಅವರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಹಾಗೂ ಕೃತಜ್ಞತೆಗಳು. ಭಾಗವತಿಕೆಯಲ್ಲಿ ಚಿತ್ಕಲಾ ಕೇತುಂಗ, KLE ಕಾಲೇಜಿನಲ್ಲಿ ಕೆಮಿಸ್ಟ್ರಿ ಅಸಿಸ್ಟೆಂಟ್ ಪ್ರೊಫೆಸರ್. ನಿಮ್ಮೆಲ್ಲರ ಪ್ರೀತಿಯ ಕೃಷ್ಣನಾಗಿ ಕೃಷ್ಣಮೂರ್ತಿ ತುಂಗ. ಅವಕಾಶಕ್ಕಾಗಿ ಮತ್ತೊಮ್ಮೆ ಪೂರ್ಣ ಪ್ರಮತಿಯ ಆಡಳಿತ ಮಂಡಳಿಯ
ಸರ್ವ ಪದಾಧಿಕಾರಿಗಳಿಗೂ ಅಧ್ಯಾಪಕ ವರ್ಗದವರಿಗೂ ನಮ್ಮ ಯಕ್ಷಗಾನದ ಅಧ್ಯಾಪಕರು ಹಾಗೂ ತಂಡದ ಪರವಾಗಿ ಅನಂತ ಧನ್ಯವಾದಗಳು ಹಾಗೂ ಕೃತಜ್ಞತೆಗಳು. ಆಮೇಲೆ ಬಹಳ ಮುಖ್ಯವಾಗಿ ಒಳ್ಳೆಯ ರೀತಿಯಲ್ಲಿ ಧ್ವನಿ ಹಾಗೂ ಬೆಳಕನ್ನು ನೀಡಿದ ರವೀಂದ್ರ ಕಲಾಕ್ಷೇತ್ರದ ಸಿಬ್ಬಂದಿ ವರ್ಗದ ಸಹೋದ್ಯೋಗಿಗಳಿಗೂ ಕೂಡ ಅನಂತ ಧನ್ಯವಾದಗಳು, ಕೃತಜ್ಞತೆಗಳು. ಹಾಗೂ ಆರಕ್ಷಕರಿಗೂ ಕೂಡ ಪೂರ್ಣಪ್ರಮತಿ ಶಾಲೆ ವತಿಯಿಂದ ಅನಂತ ಧನ್ಯವಾದಗಳು ಮತ್ತು ಕೃತಜ್ಞತೆಗಳು. ಅಲ್ಲದೆ ಇಲ್ಲಿಯವರೆಗೆ ಕುಳಿತು ಈ ಕಾರ್ಯಕ್ರಮವನ್ನು ಮಾಡಿಸುವುದಕ್ಕೆ ಶ್ರೀನಿವಾಸಣ್ಣ ಬಹಳ ಆಸಕ್ತಿಯನ್ನು ತೋರಿಸಿದರು. ಅವರಿಗೂ ಕೂಡ ಅನಂತ ಕೃತಜ್ಞತೆಗಳು. ಇನ್ನೊಂದು ಮಾತು, ನಿನ್ನೆ ದಿವಸ ಇಷ್ಟೇ ಹೊತ್ತಿಗೆ ನಾವು ಸಂಖ್ಯೆ ನೋಡಿದಾಗ ಬಹುಶಃ ತಡ ಆಗ್ತಾ ಇರುವಂತಹ ಸಂದರ್ಭಕ್ಕೆ ಬಹುಶಃ ಯಾರು ಇರುವುದಿಲ್ಲ, ಬಹುಶಃ ಕುರ್ಚಿಗಳಿಗೆ ಮಾತ್ರ ನಾವು ಪ್ರದರ್ಶನ ಮಾಡಿ ಹೋಗೋದಾಗತ್ತೆ ಅಂತ ಭಾವಿಸಿದ್ವು. ಆದರೆ ಇಷ್ಟು ಮಂದಿ ಉಳಿದು ನಮ್ಮ ಪ್ರದರ್ಶನವನ್ನು ನೋಡಿದ್ದಕ್ಕೆ ಬಹಳ ಧನ್ಯವಾದ. ನಾನು ಅದನ್ನೇ ಹೇಳಿಕೊಟ್ಟಿದ್ದೇನೆ, ಮಾಡಿಸುವುದಕ್ಕೆ ಶ್ರೀನಿವಾಸಣ್ಣ ಮನಸ್ಸು ಮಾಡ್ಬೋದು, ಮಾಡುವುದಕ್ಕೆ ನಾವು ಮನಸ್ಸು ಮಾಡ್ಬೋದು. ಆದರೆ ಇಷ್ಟು ಹೊತ್ತಿನವರೆಗೆ ಶಾಂತ ಚಿತ್ತತೆಯಿಂದ, ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಪಿನ್ ಡ್ರಾಪ್ ಸೈಲೆನ್ಸ್ ಅಂತ, ಆ ರೀತಿಯಲ್ಲಿ ಕುಳಿತು ಮಧ್ಯೆ ಸಂತೋಷದಲ್ಲಿ ಚಪ್ಪಾಳೆಗಳ ಮೂಲಕ ಕಲಾವಿದರನ್ನು, ಕಲೆಯನ್ನು ಪ್ರೋತ್ಸಾಹಿಸಿದ ತಮಗೆಲ್ಲವರಿಗೂ ನಾವು ಮತ್ತೊಮ್ಮೆ ಆನತ ಮಸ್ತಕರಾಗಿದ್ದೇವೆ. ಅನಂತ ಧನ್ಯವಾದಗಳು. ಬೋಲೋ ಶ್ರೀರಾಮಚಂದ್ರ ಕಿ, ಬೋಲೋ ಶ್ರೀರಾಮಚಂದ್ರ ಕಿ, ಬೋಲೋ ಶ್ರೀರಾಮಚಂದ್ರ ಕಿ. ಗೋವಿಂದ. ನಮ್ಮ ಕೃಷ್ಣಮೂರ್ತಿ ತುಂಗಾಣ್ಣನ ಪ್ರದರ್ಶನ ನೋಡಿದ ನಂತರ ನಾವೆಲ್ಲರೂ ಇಲ್ಲಿ ನಿಂತೆ ಮಾತಾಡಿದ್ರೆ ಅದು ತಪ್ಪಾಗತ್ತೆ, ಮತ್ತು ಯಾರಿಗೂ ಅದು ರುಚಿಸೋದು ಇಲ್ಲ. ತಿಳಿಯಾದ ಹಾಸ್ಯ, ಅಲ್ಲಲ್ಲಿ ಬೇಕಾಗಿರ್ತಕ್ಕಂತಹ ಪಂಚಿಂಗ್ ಡೈಲಾಗ್ಗಳು ಇದೆಲ್ಲರ ಮನಸ್ಸನ್ನು ಮುಟ್ಟಿದೆ. ಕೃಷ್ಣಮೂರ್ತಿ ತುಂಗಾಣ್ಣ ಅವರ ಸಮಗ್ರ ತಂಡಕ್ಕೆ ಕೃತಜ್ಞತೆಗಳನ್ನು ಹೇಳ್ತಾ, ಅಣ್ಣ ಹೇಳಿರೋ ಹಾಗೆ ಎಲ್ಲರೂ ಕೂಡ ಇಷ್ಟೊತ್ತು ಇಲ್ಲಿ ಇದ್ದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಹೋಗ್ತಾ, ನೀವೆಲ್ಲರೂ ಕೂಡ ಮಧುರವನ್ನು ಸ್ವೀಕಾರ ಮಾಡಿಕೊಂಡು ಹೋಗಬೇಕು. ಈಗ ಒಂದೇ ಒಂದು ಕೊನೆಯ ಒಂದು, ನಾವು ಎಷ್ಟೇ ಆನಂದದ ಈ ಉತ್ಸಾಹದ ಮಧ್ಯದಲ್ಲಿ ಮುಳುಗಿದ್ರೂ ಕೂಡ, ಒಳಗಡೆ ಹೋದರೂ ಕೂಡ ನಮ್ಮದು ಒಂದು ಸಣ್ಣ ಕರ್ತವ್ಯ ಒಂದು ಇರುತ್ತೆ. ದಯವಿಟ್ಟು ನಿಮ್ಮೆಲ್ಲರ ಕ್ಷಮೆ ಕೋರಿ, ಮೈಸೂರಿನಿಂದ ಅಂದರೆ ಅಲ್ಲಿ ಇದ್ದುಕೊಂಡು ಇಲ್ಲಿಗೆ ಬರಲೇಬೇಕು ಅನ್ನೋ ಆಸೆ ಇದ್ದರೂ ಕೂಡ ಪರಮಪೂಜ್ಯ ವಿದ್ಯಾಶ್ರೀಷ ತೀರ್ಥ ಶ್ರೀಪಾದರಿಗೆ ಬರಲಿಕ್ಕೆ ಆಗಲಿಲ್ಲ. ಆದರೆ ಪೂರ್ಣಪ್ರಮತಿಯ ಮೇಲೆ ಅವರಿಗೆ ತುಂಬ ಅಭಿಮಾನ. ಅವರು ತಾವು ತೋರಿಸ್ತಕ್ಕಂತಹ ಪ್ರೀತಿಯನ್ನು ತಮ್ಮ ಧ್ವನಿಯ ಮೂಲಕ ಇಲ್ಲಿ ಕಳಿಸಿದ್ದಾರೆ. ಅದು ಸುಮಾರು 10 ನಿಮಿಷ ಇದೆ. ನಾನು ಅಷ್ಟನ್ನು ನಿಮ್ಮ ಎದುರುಗಡೆ ಈ ಒಂದು ಪ್ರಸಂಗದಲ್ಲಿ ಅದನ್ನು ಪ್ಲೇ ಮಾಡಿದ್ರೆ ಅದು ತುಂಬ ದೀರ್ಘ ಆಗತ್ತೆ. ಆದರೆ ಅದು ನಮ್ಮ ಕರ್ತವ್ಯವೂ ಕೂಡ ಪ್ಲೇ ಮಾಡಬೇಕಾಗಿರೋದು. ಆದರೆ ಕರ್ತವ್ಯದ ದೃಷ್ಟಿಯಿಂದ 1 ನಿಮಿಷದ ಆಡಿಯೋನ ನಿಮಗೆ ಕೇಳಿಸ್ತೀವಿ. ಆದರೆ ಇದೇ ವೇದಿಕೆಯಲ್ಲೇ ನಾವು ಕೊನೆಗೆ ಅದನ್ನು ಪೂರ್ತಿಯಾಗಿ ಕೇಳ್ತೀವಿ. ಮನೆಗೆ ಹೋಗೋರು, ಚಿಕ್ಕ ಮಕ್ಕಳು ತಾವು ಆಟೋಗಳನ್ನೆಲ್ಲ ಬುಕ್ ಮಾಡ್ಕೊಂಡು ಹೋಗ್ಬೇಕನ್ನೋದ್ರ ಉದ್ದೇಶದಿಂದ ನಾವು 1 ನಿಮಿಷಕ್ಕೆ ಶ್ರೀಪಾದರ ಕ್ಷಮೆಯನ್ನು ಕೋರಿ ಅದನ್ನು ಪ್ಲೇ ಮಾಡ್ತೀವಿ. ಅದನ್ನು ದಯವಿಟ್ಟು ಆ ಧ್ವನಿಯನ್ನು ಕೇಳಿದ ನಂತರ ನಾವು ಸಿಹಿಯನ್ನು ಸ್ವೀಕಾರ ಮಾಡಿ ನಮ್ಮ ಮನೆಗೆ ತೆರಳೋಣ. ಪೂರ್ಣಪ್ರಮತಿಯ ಅಧ್ಯಾಪಕರು ಗುರುಗಳ ಪೂರ್ಣ ಸಂದೇಶವನ್ನು ಕೇಳಿಯೇ ನಾವು ಇಲ್ಲಿಂದ ಹೋಗೋಣ. ಅದು ನಮ್ಮ ಕರ್ತವ್ಯ ಆಗತ್ತೆ. ನಿಮ್ಮೆಲ್ಲರ ಎದುರುಗಡೆ ಗುರುಗಳ ಆಶೀರ್ವಚನ ಈಗ ಬರ್ತಾ ಇದೆ. ಕೇವಲ 1 ನಿಮಿಷದ್ದು. ಶ್ರೀ ಗುರುಭ್ಯೋ ನಮಃ. ಹರಿ ಶಮಯನ್ ಭವಸಂತಾಪಂ ರಮಯನ್ ಸಾಧುಚಾತಕಾನ್ ಕೃಷ್ಣಮೇಘಾ ಕೃಪಾ ದೃಷ್ಟವೃಷ್ಟ್ಯಾ ಪುಷ್ಣಾತ ಮಾಮಪಿ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ ಆಪಾದಮೂಲಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೂರ್ಣಪ್ರಮತಿ ಒಂದು ವಿಶಿಷ್ಟ ಶಿಕ್ಷಣ ಸಂಸ್ಥೆಯಾಗಿದೆ. ಈ ಸಂಸ್ಥೆ ಈ ವರ್ಷ 16 ವರ್ಷಗಳನ್ನು ಮುಗಿಸ್ತಾ ಇದೆ. ಸಂಸ್ಥೆ ಹುಟ್ಟಿದಾಗಿನಿಂದ ಇಲ್ಲಿಯವರೆಗೆ ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ಶಿಕ್ಷಣ
ಕ್ಷೇತ್ರದಲ್ಲಿ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇದೆ ಅಂತ ಈಗಾಗಲೇ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ನಾನು ಇಷ್ಟೇ ಈಗ ಪ್ಲೇ ಮಾಡ್ತಾ ಇದ್ದೇನೆ. ಎಲ್ಲರೂ ಕೂಡ ಚಪ್ಪಾಳೆ ಮೂಲಕ ನಮ್ಮ ಗುರುಗಳಿಗೆ ಅಭಿನಂದನೆ ಅನುಗ್ರಹವನ್ನು ತಂದು ಮಾಡ್ಕೊಂಡು ಕೇಳ್ಕೊಳ್ತಾ ಇದ್ದೇನೆ. ಯಕ್ಷಗಾನದ ಗುರುಗಳ ಸಂದೇಶವನ್ನು ಎಲ್ಲರಿಗೂ ಕೂಡ ಮುಟ್ಟಿಸುತ್ತೆ. ದಯವಿಟ್ಟು ತಾವು ಅದನ್ನ ಕೇಳಿಕೊಂಡು ಇದು ಉತ್ಸವದ ಅಂಗತ್ವವನ್ನು ಕೇಳಬೇಕಾಗಿ ಕೇಳಿಕೊಂಡು ಯಕ್ಷಗಾನ ಕಲಾವಿದರಿಗೆ ಪೂರ್ಣಪ್ರಮತಿಯ ವತಿಯಿಂದ ಗೌರವವನ್ನು ಸಲ್ಲಿಸಬೇಕಾಗಿ ಕೇಳ್ಕೊಂಡು ಶ್ರೀನಿವಾಸ ಅಣ್ಣ ಬಂದು ಅವರಿಗೆ ಗೌರವವನ್ನು ಸಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಬನ್ನಿ. ಇದಾದ ನಂತರ ನಾವೆಲ್ಲರೂ ಕೂಡ ಶಾಂತಿ ಮಂತ್ರವನ್ನು ಹೇಳೋಣ. ತುಂಗಾಣ್ಣ ತಂಡ ಒಂದು ವಿಶಿಷ್ಟವಾದ ಅರ್ಥಪೂರ್ಣವಾದಂತಹ ರಾಮ ಮಂದಿರದಂಥ ರಾಮರಾಜ್ಯ ಅನ್ನೋದು ಗುರುಗಳ ಕಲ್ಪನೆ ಏನಿದೆ ಅದು ಇಷ್ಟು ಸುಂದರವಾಗಿ ಭಾಷಣ ಮಾಡಿದರೂ ಕೂಡ ನಮಗದು ಅರ್ಥ ಆಗದೇ ಇರುವಂತಹ ವಿಷಯಗಳನ್ನು ಕಲೆಯ ಮೂಲಕ ಹೇಳಿಕೊಟ್ಟಿದ್ದಾರೆ. 21 ಬಾರಿ ಸುತ್ತು ಬಂದರೂ ಕೂಡ ಲೋಕಕ್ಕೆ ಏನೂ ಉಪಕಾರ ಆಗಲಿಲ್ಲ ಅಂತ ಹೇಳೋದ್ರ ಮೂಲಕ ನಾವು ಮಾಡುವ ಕೆಲಸ ಲೋಕಕ್ಕೆ ಎಷ್ಟು ಪ್ರಪಂಚಕ್ಕೆ ಉಪಕಾರ ಆಗಬೇಕಾಗಿರೋ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಅದ್ಭುತವಾದ ಸಂಭಾಷಣೆ. ಮಾತಾಡ್ತಾ ಹೋದರೆ ಪದಗಳು ಸೋಲ್ಬೋದಷ್ಟೇ ಹೊರತು ಆ ಅದ್ಭುತವಾದ ಪ್ರಸಂಗವನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲ ಶ್ರೋತೃವರ್ಗದವರು ಚಪ್ಪಾಳೆಯ ಮೂಲಕ ಮತ್ತೊಮ್ಮೆ ಅವರನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಪೂರ್ಣಪ್ರಮತಿಯ ಈ ಉತ್ಸವವನ್ನು ನಡೆಸಲಿಕ್ಕೆ ಈ ರಂಗಮಂದಿರವನ್ನು ಬಿಟ್ಟುಕೊಂಡಿರ್ತಕ್ಕಂತಹ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಮೈಕ್ ವ್ಯವಸ್ಥೆ ಅವರಿಗೆ ಮಧ್ಯದಲ್ಲಿ ಅವರೊಂದು ನಿಯಮ ಇದೆ, 1 ಗಂಟೆ ಅಂತರವಾಗಿ ಇರಬೇಕು ಬೆಳಕು ಮತ್ತು ಮೈಕ್ ದೃಷ್ಟಿಯಿಂದ. ನಿನ್ನೆ ಸತತವಾಗಿ ನಮ್ಮ ಕಾರ್ಯಕ್ರಮ ನಡೆದಿದೆ. ಏನೂ ಬೇಸರ ಮಾಡ್ಕೊಳ್ಳದೆ ನಮಗೆ ಪ್ರೋತ್ಸಾಹ ನಮ್ಮ ಜೊತೆಗೆ ಸಹಕಾರ ಕೊಟ್ಟಿರ್ತಕ್ಕಂತಹ ಮೈಕ್ ಅವರಿಗೆ ಮತ್ತು ಬೆಳಕು ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಬಂದಿರತಕ್ಕಂತಹ ಎಲ್ಲ ಪೋಷಕರಿಗೂ ಎಲ್ಲ ಅಧ್ಯಾಪಕರಿಗೂ ಮತ್ತು ನಮ್ಮ ಮಕ್ಕಳಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ನಾವೆಲ್ಲರೂ ಕೂಡ ಶಾಂತಿ ಮಂತ್ರದ ಜೊತೆಗೆ ಈ ಉತ್ಸವವನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡೋಣ. ಎಲ್ಲರೂ ಕೂಡ ಕೈ ಜೋಡಿಸಿ ಕಣ್ಣು ಮುಚ್ಚಿ ಪ್ರಾರ್ಥನೆಯನ್ನು ಶಾಂತಿ ಮಂತ್ರವನ್ನು ಹೇಳಬೇಕು. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹಿಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ ಅಧನಾಃ ಸದನಾಃ ಸಂತು ಜೀವಂತು ಶರದಾಂ ಶತಂ. ಮುಂದಿನ ಪ್ರಯಾಣೆ ಗರುಡಾಡು ನಮ್ಮ ಹತ್ರ ಪೂರ್ಣಪ್ರಮತಿ ಅಧ್ಯಾಪಕರಿಗೆ ಬಿಟ್ಟು ಬೇರೆಯವರಿಗೆ, ಯಾಕಂದರೆ ಅವರು ಇನ್ನೊಂದು 5 ನಿಮಿಷ ಇರಬೇಕಾಗತ್ತೆ. ಪ್ರಯಾಣೇ ಗರುಡಾರೂಢಂ ಪಾರಿಜಾತಹರಂ ಹರಿಂ ಸತ್ಯಭಾಮಾಯುತಂ ಕೃಷ್ಣಂ ಧ್ಯಾಯೇತಿಷ್ಟಾರ್ಥಸಿದ್ಧಯೇ. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನಃ ಉಭಯೋಃ ಪಾರ್ಶ್ವಯೋರಾಸ್ತಾಂ ಸಶರೌ ರಾಮಲಕ್ಷ್ಮಣೌ. ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂತತಃ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟತಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ನಮ್ಮ ಎಲ್ಲರಿಗೂ ಕೂಡ ಮತ್ತೆ ಪುನಃ ಧನ್ಯವಾದಗಳು. ನಮ್ಮ ಚಿತ್ರೀಕರಣವನ್ನು ಮಾಡಿರತಕ್ಕಂತಹ ವಿರಾಜಣ್ಣ ಅವರಿಗೂ ಕೂಡ ಪೂರ್ಣಪ್ರಮತಿಯ ವತಿಯಿಂದ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ಬಹಳ ಮರು ಇರತಕ್ಕಂತಹ ಜನರು, ಯಾರ ಹೆಸರನ್ನು ಬಿಟ್ಟಿರುತ್ತೋ ಅವರೆಲ್ಲರೂ ಕೂಡ ಕ್ಷಮೆಯನ್ನು ಅವ್ರಿಗೆಲ್ಲರಿಗೂ ಕೂಡ ಕ್ಷಮೆಯನ್ನು ಕೊಡ್ತಾ ಅವರಿಗೂ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ನಾವೆಲ್ಲರೂ ಕೂಡ ಯಾರಿಗೆ ಆಗತ್ತೋ ಅವರೆಲ್ಲರೂ ಕೂಡ ಇದ್ದು ಈ ಪೂರ್ಣ ಸಂದೇಶವನ್ನು ಕೇಳಬೇಕಾಗಿ ನಿಮ್ಮ ಹತ್ರ ಕೇಳಿಸ್ಕೊಂಡು ನಾನು ಮತ್ತೆ ಪುನಃ ವ್ಯಾಸರಾಜ ತೀರ್ಥಶ್ರೀಪಾದರ ವಿದ್ಯಾಶ್ರೀಷ ತೀರ್ಥಶ್ರೀಪಾದರ ಸಂದೇಶವನ್ನು ಶ್ರವಣ ಮಾಡಿಸ್ತಾ ಇದ್ದೇನೆ. ಹೋಗುವವರು ಸಿಹಿಯನ್ನು ತಗೊಂಡು ಹೋಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ.